ಶ್ರೀಮದ್ಭಾಗವತೆ ಮಹಾಪುರಾಣೇ ಅದ್ಯ ಕಥಾ ಪ್ರಾರಂಭೆ ಸತಿ ಯತ್ಕಿಂಚಿತ್ ಪೂರ್ವಕಥಾ ಪ್ರಮೇಯಾನುವಾದ ಅನ್ನೋದನ್ನು ಹೇಳ್ತಾರೆ. ಕ್ರಮಾದ್ದಶೋತ್ತರೈಹಿ ಕ್ರಮವೃದ್ಧೈರ್ದಶೋತ್ತರೈಹಿ. ಭಗವಂತ ಈ ಬ್ರಹ್ಮಾಂಡಕ್ಕೆ ಬ್ರಹ್ಮಾಂಡ ಅಂತ ಯಾಕೆ ಹೆಸರು ಬಂತು? ಇದು ಹುಟ್ಟಿದಾಗ ಒಂದು ದೊಡ್ಡ ಅಂಡ ಬರೀ ಮೊಟ್ಟೆಯ ಆಕಾರದಲ್ಲಿ ಇತ್ತಂತೆ. ಈ ಮೊಟ್ಟೆಯಿಂದ ಹೊರಗೆ ಬಂದರು ಬ್ರಹ್ಮದೇವರು ಅನ್ನೋದಕ್ಕೆ ಇದನ್ನು ಬ್ರಹ್ಮನ ಅಂಡ ಬ್ರಹ್ಮಾಂಡ ಎಂಬುದಾಗಿ ಇದಕ್ಕೆ ಹೆಸರು ಬಂತು ಅಂತಾರೆ. ಆಮೇಲೆ ಎಲ್ಲ ಆವರಣಗಳನ್ನು ಹೇಳ್ತಾರೆ. ಈ ಬ್ರಹ್ಮಾಂಡ 50 ಕೋಟಿ ಯೋಜನ ವಿಸ್ತೀರ್ಣವಾದದ್ದು ಈ ಬ್ರಹ್ಮಾಂಡ. ಈ ಬ್ರಹ್ಮಾಂಡದ ಹೊರಗೆ ಪೃಥ್ವೀ ತತ್ವದ ಆವರಣ ಇದೆ, 100 ಕೋಟಿ ಯೋಜನ ವಿಸ್ತೀರ್ಣವಾದದ್ದು. ಅದರ ಹೊರಗೆ ಜಲತತ್ವದ ಆವರಣ ಇದೆ, 1,000 ಕೋಟಿ ವಿಸ್ತೀರ್ಣವಾದದ್ದು. ಅದರ ಹೊರಗೆ ಅಗ್ನಿ 10,000 ಕೋಟಿ, ಅದರ ಹೊರಗೆ ವಾಯು 1,00,000 ಕೋಟಿ, ಅದರ ಹೊರಗೆ ಆಕಾಶ 10,00,000 ಕೋಟಿ, ಅದರ ಹೊರಗೆ ಅಹಂಕಾರ 1 ಕೋಟಿ ಕೋಟಿ, ಅದರ ಹೊರಗೆ ಮಹತ್ತತ್ವ 10 ಕೋಟಿ ಕೋಟಿ, ಅದರ ಹೊರಗೆ ತಮಸ್ಸು 100 ಕೋಟಿ ಕೋಟಿ, ಅದರ ಹೊರಗೆ ರಜಸ್ಸು 1,000 ಕೋಟಿ ಕೋಟಿ, ಅದರ ಹೊರಗೆ ಸತ್ವ 10,000 ಕೋಟಿ ಕೋಟಿ, ಅದರ ಹೊರಗೆ ಅವ್ಯಾಕೃತಾಕಾಶ. ಅಲ್ಲಿ ನೀವು ಪೋಸ್ಟ್ ಹಾಕಬೇಕಾದ್ರೆ ಅವ್ಯಾಕೃತ ಗೃಹಸ್ಥಾಯ ರಮಾ ಪ್ರಣಯಿನೇ ನಮಃ. ಯಾವ ಜೆಪ್ಟೋ, ಬ್ಲಿಂಕಿಟ್ಟು, ಅಮೆಜಾನು, ಫ್ಲಿಪ್ಕಾರ್ಟು ಅಲ್ಲಿ ಹೋಗುತ್ತೆ? ಯಾರೂ ಇಲ್ಲ. ಒಬ್ಬನೇ ಒಬ್ಬ ಬ್ರಹ್ಮದೇವರು ಕರ್ಕೊಂಡು ಹೋಗ್ಬೋದು. ಸಯೇನಾನ್ ಬ್ರಹ್ಮ ಗಮಯತಿ. ಅಲ್ಲಿ ಹೋಗಬೇಕಾದ್ರೆ ಬ್ರಹ್ಮದೇವರ ಹತ್ರ ಹೋಗಬೇಕು. ಬ್ರಹ್ಮದೇವರ ಹತ್ರ ಹೋದರೆ ಅವ್ರು ಕರ್ಕೊಂಡು ಹೋಗ್ತಾರೆ. ಉಳಿದವರು ಯಾರು? ಅವ್ಯಾಕೃತ ಗೃಹಸ್ಥಾಯ. ಇಷ್ಟು ವ್ಯಾಪ್ತವಾದಂತಹ ಬ್ರಹ್ಮಾಂಡ. ಅಂಥ ಬ್ರಹ್ಮಾಂಡದ ನಿಯಾಮಕ ಸ್ವಾಮಿ, ಅಲ್ಲಿ ಅಂತರ್ಯಾಮಿ, ಅಲ್ಲಿದ್ದು ಎಲ್ಲ ಪ್ರೇರಣೆಯನ್ನು ಮಾಡುವವನು. ಯತ್ರ ಲೋಕವಿತಾನೋಯಂ ರೂಪಂ ಭಗವತೋ ಹರೇಹೇ. ಇಷ್ಟು ದೊಡ್ಡದಾದಂತಹ ಬ್ರಹ್ಮಾಂಡ ಇದು ಭಗವಂತನ ಸ್ಥೂಲವಾದ ರೂಪ, ಭಗವಂತನ ಸ್ಥೂಲವಾದ ರೂಪ ಎಂಬುದಾಗಿ ತಿಳಿಸಿಕೊಡ್ತಾರೆ. ಆಮೇಲೆ ಅನೇಕ ಮತ್ತೊಂದು ಕಥೆಯನ್ನು ಹೇಳ್ತಾರೆ. ಈ ಕಥೆ ತುಂಬ ಫೇಮಸ್ ಇದೆ, ಕೇಳಿರ್ತೀರಿ ಮೇಲಿಂದ ಮೇಲೆ. ಮತ್ತೊಂದು ಕಥೆಯನ್ನು ಹೇಳ್ತಾರೆ. ಬ್ರಹ್ಮದೇವರ ದೇಹ, ಬ್ರಹ್ಮದೇವರ ದೇಹ ಇರುತ್ತೆ. ಬ್ರಹ್ಮದೇವರು, ವಾಯುದೇವರು, ದೇವರು ಒಂದು ಮೀಟಿಂಗ್ ಮಾಡ್ತಾರೆ. ಭಾಳ ಕ್ಲೋಸ್ ಡೋರ್ ಮೀಟಿಂಗು. ಒಂದು ಮೀಟಿಂಗ್ ಮಾಡಿ ಒಂದು ರೆಸಲ್ಯೂಷನ್ ಪಾಸ್ ಮಾಡ್ತಾರೆ. ಯಾರು ಜೀವೋತ್ತಮರು ಅಂತ ನಿರ್ಣಯ ಮಾಡಬೇಕು ಅಂತ ನಿರ್ಣಯ ಮಾಡಿ, ಆ ಬ್ರಹ್ಮದೇವರ ದೇಹದಿಂದ ದೇವರು, ವಾಯುದೇವರು ಹಾಗೂ ಬ್ರಹ್ಮದೇವರ ಒಂದಂಶ ಹೊರಗೆ ಬಂದುಬಿಡತ್ತೆ. ಇನ್ನೊಂದು ಅಂಶ ಬ್ರಹ್ಮದೇವರು ಹಾಗೆಯೇ ಮಲಗಿಕೊಂಡಿರ್ತಾರೆ, ಏನು ಮಾಡ್ತಾ ಇರಲ್ಲ, ಸುಮ್ಮನೆ ಇರ್ತಾರೆ. ಇವರು ಹೊರಗೆ ಬಂದುಬಿಡ್ತಾರೆ. 3 ಜನ ಹೊರಗೆ ಬಂದ ಮೇಲೆ ಆ ದೇಹ ನೀರಿನಲ್ಲಿ ಬಿದ್ದು ಬಿಡುತ್ತೆ. ಬ್ರಹ್ಮದೇವರ ದೇಹ ನೀರಿನಲ್ಲಿ ಬಿದ್ದು ಬಿಡುತ್ತೆ, ಸತ್ತು ಬಿದ್ದ ಹಾಗೆ ಬಿದ್ದು ಬಿಡುತ್ತೆ. ಸರಿ, ಈ ದೇಹವನ್ನು ಎಬ್ಬಿಸ್ಬೇಕಲ್ಲಪ್ಪ. ಎಬ್ಬಿಸ್ಬೇಕು ಅಂದರೆ ಅಗ್ನಿ ಬರ್ತಾನೆ. ನಾನಿದ್ದೇನಲ್ಲ, ನಾನು ಎಬ್ಬಿಸ್ತೇನೆ ಅಂಥೇಳಿ ಅಗ್ನಿ ವಾಗೀಂದ್ರಿಯದಲ್ಲಿ ಪ್ರವೇಶ ಮಾಡ್ತಾನೆ. ಸತ್ತ ದೇಹದಲ್ಲಿ ವಾಗೀಂದ್ರಿಯ ಬಂದ ಮಾತ್ರಕ್ಕೆ ಹೇಳುತ್ತಾ? ಅದು ಹೇಳೋದಿಲ್ಲ. ಮಾತು ಸತ್ತವನು ಮಾತೇಗಾಡ್ಲಿಕ್ಕೆ ಸಾಧ್ಯ? ಹಾಗಾಗಿ ಮಾತು ಬರುತ್ತೆ, ಹೇಳೋದಿಲ್ಲ. ಕಿವಿಯಲ್ಲಿ ದಿಗ್ದೇವತೆಗಳು ಪ್ರವೇಶ ಮಾಡ್ತಾರೆ, ಹೇಳೋದಿಲ್ಲ. ಕಣ್ಣಿನಲ್ಲಿ ಸೂರ್ಯ, ಹೇಳೋದಿಲ್ಲ. ಮನಸ್ಸಿನಲ್ಲಿ ರುದ್ರ, ಯಾರು ಪ್ರವೇಶ ಮಾಡಿದರೂ ಹೇಳೋದಿಲ್ಲ. ಕೊನೆಗೆ ಚಿತ್ತಾಭಿಮಾನಿಗಳಾದಂತಹ ಬ್ರಹ್ಮದೇವರು, ದೇವರು, ವಾಯುದೇವರು ಪ್ರವೇಶ ಮಾಡಿದಾಗ ಆ ದೇಹ ಎದ್ದು ನಿಲ್ಲತ್ತೆ. ಹೀಗಾಗಿ ವಾಯುದೇವರೇ ಜೀವೋತ್ತಮ ಎಂಬುದಾಗಿ ನಿರ್ಣಯವನ್ನು ಮಾಡಿಕೊಳ್ತಾರೆ ಎಲ್ಲ ದೇವತೆಗಳು. ಆಮೇಲೆ ಮತ್ತೆ ಇನ್ನನೇಕ ಪ್ರಶ್ನೆಯನ್ನು ಮಾಡ್ತಾರೆ. ಸರಿ, ಈ ಮನೋನಿಗ್ರಹ ಮಾಡಬೇಕು, ಅದೆಲ್ಲ ವೈರಾಗ್ಯ ಮಾಡಬೇಕು ಅಂತೀರಿ, ಹೇಗೆ ಮಾಡೋದು? ಬರೀ ಹೇಳಿಬಿಟ್ರಾಯ್ತಾ? ಹೇಗೆ ಮಾಡೋದು? ಭಾಳ ಸುಂದರವಾಗಿ ಹೇಳ್ತಾರೆ. ಭಾಗವತದ ಈ ಎಲ್ಲ ಮಾತುಗಳನ್ನು ಇವತ್ತಿನ ಆಧುನಿಕ ಮನೋವಿಜ್ಞಾನಿಗಳು ಇದನ್ನೆಲ್ಲ ಡಿಕೋಡ್ ಮಾಡಿ ತಿಳಿದುಕೊಂಡ್ರೆ ಮಾತ್ರ ಅದ್ಭುತವಾದ ತತ್ವ, ಅದ್ಭುತವಾದ ತತ್ವ ಇದೆ. ಹೇಳ್ತಾರೆ, ಅತಯೇವ ಶನೈಶ್ಚಿತ್ತಂ ಪ್ರಸಕ್ತಂ ಅಸತಾಂ ಪಥಿ ಭಕ್ತಿಯೋಗೇನ ತೀವ್ರೇಣ ವಿರಕ್ತ್ಯ ಆತ್ಮವಶಂ ನಯೇತ್. ಹೇಗೆ ಮಾಡಬೇಕು? ನಮ್ಮ ಮನಸ್ಸು ಕೆಟ್ಟೋಗಿದೆ, ನಮ್ಮ ಮನಸ್ಸು ಕೆಟ್ಟೋಗಿದೆ. ಬರೀ ಕೆಟ್ಟ ಆಲೋಚನೆಯನ್ನು ಮಾಡುತ್ತೆ, ಕೆಟ್ಟದ್ದನ್ನೇ ಬಯಸತ್ತೆ, ಕೆಟ್ಟದ್ದನ್ನೇ ನೋಡುತ್ತೆ. ಈಗ ನನಗೆ ಸಾಧನೆ ಮಾಡಬೇಕು ಅಂತ ಅಪೇಕ್ಷೆ ಬಂದಿದೆ. ಹಾಗಾದರೆ ಏನು ಮಾಡಬೇಕು? ಕಪಿಲರು ಹೇಳ್ತಾರೆ, ಇದ್ದಕ್ಕಿದ್ದ ಹಾಗೆ ಇವತ್ತು ಉಪನ್ಯಾಸ ಕೇಳಿ ನಾಳೆಯಿಂದ ನಾನು ಏನು ಮಾಡೋದಿಲ್ಲ ಅಂತ ಬಿಡ್ಲಿಕ್ಕೆ ಹೋಗಬೇಡ. ಆಗೋದಿಲ್ಲ, ಆಗೋದಿಲ್ಲ. ಮನುಷ್ಯ ಒಳ್ಳೆಯವನು ಹೇಗೆ ಆಗ್ತಾನೆ ಹೇಳಿ ನೋಡೋಣ. ಮನುಷ್ಯ ಒಳ್ಳೆಯವನಾಗೋದು ಹೇಗೆ ಅಥವಾ ಕೆಟ್ಟವನಾಗೋದು ಹೇಗೆ? ಒಂದು ಮಗು ಹುಟ್ಟತ್ತೆ. ಹುಟ್ಟಿದ ಮಗು ಒಂದು 5 ವರ್ಷ 4 ವರ್ಷದ ತನಕ ಆರಾಮಾಗೇ ಇರುತ್ತೆ, ಚೆನ್ನಾಗೇ ಇರುತ್ತೆ. ಕೆಟ್ಟೋದು ಯಾವಾಗ ಆಗತ್ತೆ? ನಿಧಾನವಾಗಿ ಕೆಟ್ಟದಾಗ್ತಾ ಹೋಗುತ್ತೆ. ಏನೋ ದುರ್ಜನರ ಸಂಘ ಆಗತ್ತೆ, ಏನೇನೋ ನೋಡ್ತಾನೆ, ಅದು ಬೇಕು ಇದು ಬೇಕು ಅಂತಂತಾನೆ, ಯಾರೋ ಏನೋ ಹೇಳ್ತಾರೆ, ಯೌವನ ಬರುತ್ತೆ,
ಏನೇನೋ ನೋಡ್ತಾನೆ, ನಿಧಾನಕ್ಕೆ ಕೆಟ್ಟವನಾಗ್ತಾನೆ. ಹಾಗಾದರೆ ಕೆಟ್ಟವನಾಗೋದು ನಿಧಾನ ಆಗತ್ತೆ ಅಂದಮೇಲೆ ಒಳ್ಳೆಯವನಾಗೋದಕ್ಕೂ ನಿಧಾನ ಪ್ರೋಸೆಸ್ ಇದೆ ಅಂತಂತಾರೆ. ಶನೈಹಿ, ನಿಧಾನವಾಗಿ ಮನಸ್ಸನ್ನು ನಿನ್ನ ವಶ ಮಾಡಿಕೋ, ಅರ್ಜೆಂಟ್ ಮಾಡಬೇಡ, ಅರ್ಜೆಂಟ್ ಮಾಡಬೇಡ. ನಮ್ಮ ಭಾಳ ಚೆನ್ನಾಗಿದೆ, ನಮ್ಮ ಬ್ರೇನಲ್ಲಿ ಅಮಿಗ್ಡಲ ಅಂತ ಒಂದು ತತ್ವ ಇದೆ. ಅದೇನು ಮಾಡುತ್ತೆ ಅಂದರೆ ಅದು ಅಲಾರ್ಮ್ ಇದ್ದ ಹಾಗೆ. ಅಲಾರ್ಮ್, ಏನೇ ಒಂದು ಹೊಸದಾದದ್ದನ್ನು ನೀನು ಮಾಡಲಿಕ್ಕೆ ಹೋದಿ ಅಂದರೆ ಅದು ಅಲಾರಾಮ್ ಹೊಡ್ಕೊಳ್ಳುತ್ತೆ. ನಮ್ಮ ಬ್ರೇನ್ ಒಪ್ಪೋದಿಲ್ಲ, ನಮ್ಮ ಬ್ರೇನ್ ಒಪ್ಪೋದಿಲ್ಲ. ನಾವಿವಾಗ ಆರಾಮಾಗಿದ್ದೇವೆ, ಬೆಳಗ್ಗೆಯಿಂದ ರಾತ್ರಿಯವರೆಗೆ ಆರಾಮಾಗಿ ಇರ್ತೇವೆ. ನಾಳೆಯಿಂದ ಏನೋ ನಾನು ತಪಸ್ಸು ಮಾಡಬೇಕು ಅಂತಂದರೆ ಆ ಬ್ರೇನಿಗೆ ಇವನೇನೋ ಹೊಸದು ಮಾಡ್ತಾ ಇದ್ದಾನಪ್ಪ ಅನ್ನೋದಕ್ಕೆ ಅದು ಎಚ್ಚರಿಕೆ ಕೊಡುತ್ತೆ, ಬೇಡ ಅಂತ ಅನಿಸುತ್ತೆ, ರೆಸಿಸ್ಟ್ ಮಾಡುತ್ತದು. ಅದಕ್ಕೇನು ಉಪಾಯ ಅಂದರೆ ನಿಧಾನವಾಗಿ ಅದಕ್ಕೆ ಗೊತ್ತಾಗದೇ ಇದ್ದ ಹಾಗೆ ನಾವು ನಮ್ಮ ಬ್ರೇನಿಗೆ ಟ್ರೈನ್ ಮಾಡ್ತಾ ಹೋಗಬೇಕಂತೆ. ಬಹಳ ಸುಂದರವಾಗಿ ಹೇಳ್ತಾರೆ, ಬಹಳ ಸುಂದರವಾಗಿ ಹೇಳ್ತಾರೆ. ನಾವು ಎಲ್ಲೋ ಯಾವುದೋ ಒಂದು ತೋಟಕ್ಕೆ ಹೋಗ್ತಾರೆ ಮಕ್ಕಳು. ತೋಟಕ್ಕೆ ಹೋಗಿ ತೋಟದಲ್ಲಿ ಮಾವಿನ ಗಿಡ ಇದೆ, ಆ ಮಾವಿನ ಹಣ್ಣು ಕದ್ಕೊಂಡು ಬರಬೇಕು. ಮಾವಿನ ಹಣ್ಣು ಕದ್ಕೊಂಡು ಬರಬೇಕು ಅಂದರೆ ಮಕ್ಕಳೇನು ಮಾಡಬೇಕು? ಓ ಅಂತ ಗದ್ದಲು ಹಾಕಿ ಒಂದು 10-20 ಜನ ಹೋದರೆ ಹೊಡೆದು ಕಳಿಸಿಬಿಡ್ತಾನೆ ಅಲ್ಲಿ ಸೆಕ್ಯೂರಿಟಿ ಗಾರ್ಡ್. ಅದಕ್ಕೇನು ಉಪಾಯ ಮಾಡಬೇಕು? ಆ ಸೆಕ್ಯೂರಿಟಿ ಗಾರ್ಡಿಗೆ ಗೊತ್ತಾಗಿರಬಾರ್ದು, ನಿಧಾನ ಹೋಗಿ ಕೆಲಸ ಮಾಡ್ಕೊಂಡು ಬಂದಿರಬೇಕು. ಹಾಗೆ ಇದೆ ಮನಸ್ಸನ್ನು ವಶ ಮಾಡಿಕೊಳ್ಳೋದು ಅಂತಂತಾರೆ. ನಮ್ಮ ಮನಸ್ಸಿಗೆ ನಾವೇನೋ ಬಹಳ ಪೀಡೆ ಕೊಡ್ತಾ ಇದ್ದೇವೆ, ಇವತ್ತಿಂದ ಇವತ್ತ ಬದಲು ಮಾಡಿಬಿಡ್ತಾ ಇದ್ದೇವೆ, ಎಲ್ಲವನ್ನೂ ಬಿಟ್ಟುಬಿಡ್ತಾ ಇದ್ದೇವೆ. ನಾಳೆಯಿಂದ ಟಿ ವಿ ಇಲ್ಲ, ಮೊಬೈಲ್ ಇಲ್ಲ, ಹೊರಗೆ ಹೋಗೋದಿಲ್ಲ, ಏನಿಲ್ಲ, ಪೂರ್ಣ ದೇವಹೂತಿ ಹಾಕಿ ಕೂಡ್ತೇವೆ ಅಂತಂದರೆ ಆ ಅಮಿಗ್ಡಲ ನಮ್ಮನ್ನು ಬಿಡೋದೇ ಇಲ್ಲ, ಹೊಡೆದು ವಾಪಸ್ ಕಳಿಸತ್ತೆ. ಏಯ್ ಬಾ ಮತ್ತೆ ಸುಮ್ಮನೆ ಅಂತ. ಹಾಗಾಗಿ ಶನೈಹಿ, ಭಾಗವತ ಹೇಳುತ್ತೆ, ನಿಧಾನವಾಗಿ ಮಾಡಿ, ನಿಧಾನವಾಗಿ ಒಂದೊಂದೇ ಹೆಜ್ಜೆಯನ್ನು ಇಡಿ, ಒಂದೊಂದೇ ಹೆಜ್ಜೆಯನ್ನು. ನಾಳೆಯಿಂದ 20 ನಿಮಿಷ ನಾನು ಮೊಬೈಲ್ ನೋಡೋದು ಕಮ್ಮಿ ಮಾಡ್ತೇನೆ, ಒಂದು ತಿಂಗಳು ಹಾಗೆ, ಆಮೇಲೆ 40 ನಿಮಿಷ, ಹೀಗೆ ನೀವು ಬಿಡ್ತಾ ಹೋಗಬೇಕೇ ಹೊರತು ಇದ್ದಕ್ಕಿದ್ದ ಹಾಗೆ ಬಿಡಬೇಡಿ. ಶನೈಶ್ಚಿತ್ತಂ ಪ್ರಸಕ್ತಂ ಅಸತಾಂ ಪಥಿ ಭಕ್ತಿ ಯೋಗೇನ ತೀವ್ರೇಣ. ಅದಕ್ಕೆ ಬರೀ ಬಿಟ್ಟರೆ ಸಾಕಾಗೋದಿಲ್ಲ, ಬಿಟ್ಟರೆ ವ್ಯಾಕ್ಯೂಮ್ ಕ್ರಿಯೇಟ್ ಆಗತ್ತೆ, ಖಾಲಿ ಇದ್ದು ಏನು ಮಾಡಬೇಕು ಅಂತ ಅನಿಸುತ್ತೆ. ಅದಕ್ಕೇನು ಮಾಡಬೇಕು? ಆಲ್ಟರ್ನೇಟ್ ಏನಾದರೂ ಕೊಡಬೇಕು. ಅದಕ್ಕೆ ನಿಧಾನವಾಗಿ ನಾವು ಮತ್ತೊಂದು ಅಂಶವನ್ನು, ಲಾ ಆಫ್ ಸಬ್ಸ್ಟಿಟ್ಯೂಷನ್, ಇನ್ನೊಂದೇನಾದರೂ ಅದಕ್ಕೆ ಕೊಡಬೇಕು. ನಾವು ಕೊಟ್ಟು ಮನಸ್ಸಿಗೆ ಸಮಾಧಾನ ಮಾಡಬೇಕು. ಅದೇನದು? ಭಕ್ತಿ ಯೋಗೇನ. ನೀನು ಬೇಡ 20 ನಿಮಿಷ ಮೊಬೈಲ್ ಬಿಟ್ಟದ್ದಕ್ಕೆ ಆ 20 ನಿಮಿಷವನ್ನು ಸಬ್ಸ್ಟಿಟ್ಯೂಟ್ ಮಾಡೋದಕ್ಕೆ ಏನಾದರೂ ಒಂದು ಒಳ್ಳೆಯ ಕೆಲಸವನ್ನು ಅದಕ್ಕೆ ಕೊಡು ಅಂದರೆ ಅದು ಮಾಡುತ್ತೆ. ಅದನ್ನೇ ಭಾಗವತ ಕಪಿಲ ಹೇಳ್ತಾರೆ, ಬಿಡುವುದರ ಜೊತೆಗೆ ಭಕ್ತಿ ಯೋಗವನ್ನು ಸೇರಿಸಿಕೋ. ಇವೆರಡು ಸೇರಿಸಿಕೊಂಡು ನಿನ್ನ ಮನಸ್ಸನ್ನು ವಶ ಮಾಡಿಕೊಳ್ಳಬೇಕು. ಮನಸ್ಸು ವಶ ಆಗೋದಕ್ಕೆ ಇನ್ನೂ ಅನೇಕ ಉಪಾಯಗಳಿವೆ. ಯಮ ನಿಯಮ ಇವುಗಳನ್ನು ಮಾಡಬೇಕು. ಅಲ್ಪಭುಕ, ಸ್ವಲ್ಪ ಊಟ ಮಾಡಬೇಕು. ವಿವಿಕ್ತ ಶರಣ, ಯಾವಾಗಲೂ ಜನರ ಮಧ್ಯದಲ್ಲೇ ಇರಬಾರದು, ಸ್ವಲ್ಪ ಏಕಾಂತದಲ್ಲಿ ಇರಬೇಕು. ಇವೆಲ್ಲ ಮಾಡೋದರಿಂದ ದೂರೀಭೂತ ಅನ್ಯದರ್ಶನ, ಎಲ್ಲ ಬೇರೆ ಬೇರೆ ಇದೆ. ಈ ಮಾತು ಬಹಳ ಮಹತ್ವದ್ದು. ದೂರೀಭೂತ ಅನ್ಯದರ್ಶನ, ಎಲ್ಲಿ ಕೆಟ್ಟದ್ದು ಅಂತ ಇದೆಯೋ ಅಂಥ ಶಾಸ್ತ್ರಗಳನ್ನು, ಅಂಥ ವಿಷಯಗಳನ್ನು ದೂರ ಇಟ್ಟುಬಿಡಿ, ಹತ್ತಿರವೇ ಹೋಗಬೇಡಿ. ಕೆಟ್ಟ ಶಾಸ್ತ್ರಗಳನ್ನು ಓದಿ ಅದನ್ನು ಖಂಡನೆ ಮಾಡುವ ಯೋಗ್ಯತೆ ಇರುವವರು ಅದನ್ನು ಓದ್ತಾರೆ, ಖಂಡನೆ ಮಾಡ್ತಾರೆ, ಆ ಮಾತು ಬೇರೆ. ಆದರೆ ಯಾರಿಗೆ ಆ ಯೋಗ್ಯತೆ ಇಲ್ಲ ಅವರು ಅದನ್ನು ದೂರ ಇಡೋದು ಕ್ಷೇಮ. ನಮ್ಮ ಗುರುಗಳು ಒಂದು ಮಾತು ಹೇಳ್ತಾ ಇದ್ರು. ನಮ್ಮ ಗುರುಗಳು ಒಂದು ಮಾತನ್ನು ಹೇಳ್ತಾರೆ, ನೀವು ಟಿ ವಿ ನೋಡ್ತೀಯಾ, ಬೇಕಾದಷ್ಟು ಸಾಸ್ ಬಹು ಸೀರಿಯಲ್ಗಳನ್ನು ನೋಡು, ಆದರೆ ವಿಷ್ಣು ಪುರಾಣ, ಆ ಪುರಾಣ, ಈ ಪುರಾಣ ಅಂತ ಬರುತ್ತಲ್ಲ, ಅದನ್ನು ನೋಡಲಿಕ್ಕೆ ಹೋಗಬೇಡಿ, ಅದನ್ನು ನೋಡಲೇಬೇಡಿ. ಉಳಿದದ್ದು ಏನಾದರೂ ನೋಡು, ನೀನು ಎಷ್ಟಾದರೂ ನೋಡು, ಆದರೆ ಪುರಾಣದ ಹೆಸರಿನಲ್ಲಿ ಬರ್ತಾ ಇರುವಂತಹ ಸೀರಿಯಲ್ಗಳನ್ನು ಬಹಳ ಎಚ್ಚರಿಕೆಯಿಂದ ನೋಡಬೇಕು. ಯಾಕೆ ಅಂದರೆ ಒಮ್ಮೆ ಅದು ತಲೆಯಲ್ಲಿ ಕೂತು ಅಂದರೆ ಗೋವಿಂದ. ದೂರೀಭೂತ ಅನ್ಯದರ್ಶನ, ಹೀಗೆ ಇವುಗಳನ್ನೆಲ್ಲ ಮಾಡುವ ಮೂಲಕ ಮನುಷ್ಯ ತನ್ನ ಇಂದ್ರಿಯವನ್ನು ನಿಗ್ರಹ ಮಾಡಿಕೊಳ್ಳಬೇಕು. ದಿನಾಗಲೂ ಒಬ್ಬ ವ್ಯಕ್ತಿಯನ್ನು, ನಿಮ್ಮ ಮನೆಯಲ್ಲಿ ಒಂದು ಏನೋ ವಸ್ತು ಇದೆ ಅಂತ ಇಟ್ಟುಕೊಳ್ಳಿ, ಆ ವಸ್ತುವನ್ನು ನೀವು ಪ್ರತಿನಿತ್ಯ ಅದನ್ನೇನೋ ಅದಕ್ಕೆ ಪೀಡೆಯನ್ನು ಕೊಡ್ತಾ ಇದ್ದರೆ ಅಥವಾ ಅದನ್ನು ಹೊಡಿತಾ ಇದ್ದರೆ, ಅದನ್ನು ಸುಡ್ತಾ ಇದ್ದರೆ ಎಷ್ಟು ದಿವಸ ಅಂತೂ ಅದು ಇರುತ್ತೆ, ಒಂದು ಲಾಕ್ ಇದೆ, ಅದನ್ನು ಕಟ್ ಮಾಡಬೇಕು, ಬ್ಲೇಡ್ ತಗೋತೀರಾ, ನಿಧಾನಕ್ಕೆ ಕಟ್ ಮಾಡಿ 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 ಕಟ್ಟಾಗತ್ತೆ. ಹಾಗೆ ಪ್ರಕೃತಿಯೂ ಕೂಡ ಭುಕ್ತ ಭೋಗ ಪರಿತ್ಯಕ್ತ ದುಷ್ಟದೋಷಾಶ ನಿತ್ಯಶಃ. ಪ್ರಕೃತಿ ಬಹಳ ಅನಾದಿ ಕಾಲದಿಂದಿದೆ. ಏನು ಮಾಡಲಿ,
ಸಾಧ್ಯವೇ ಇಲ್ಲ, ನಾನಂತೂ ಸುಧಾರಣೆ ಆಗೋದೇ ಇಲ್ಲ ಅಂತ ಅಂದ್ಕೊಳ್ಬೇಡಿ. ಸುಧಾರಣೆ ಆಗತ್ತೆ. ಯಾಕೆ ಅಂದರೆ ಎಷ್ಟು ದಿನ ಅಂತೂ ಬರುತ್ತೆ ರೀ ಅದು. ದಿನಾ ಬೈತಾ ಹೋಗಿ, ಅದಕ್ಕೆ ದಿನಾ ಬೈತಾ ಹೋಗಿ. ಮನೆಗೆ ಬರುವ ಒಬ್ಬ ವ್ಯಕ್ತಿಗೆ ಬಂದಾಗೆಲ್ಲ ನೀವು ಬೈರಿ, ಅವಮಾನ ಮಾಡಿ. 1 ದಿನ ಬರ್ತಾನೆ, 2 ದಿನ ಬರ್ತಾನೆ, 3 ದಿನ ಬರ್ತಾನೆ. ದಿನಾ ಅವಮಾನ ಮಾಡ್ತಾ ಇದ್ರೆ ಬರೋದಿಲ್ಲ, ಅವನು ಬಿಟ್ಟು ಬಿಡ್ತಾನೆ ಒಂದು ದಿನ. ಹಾಗೆ ಪ್ರಕೃತಿಯೂ ಕೂಡ ಈ ಎಲ್ಲ ಏನು ವಿಷಯ ದಿನಾ ಅದನ್ನು ನಿಂದೆ ಮಾಡಿ, ಛೇ ಇದು ಇರಬಾರ್ದಾಗಿತ್ತು, ಇದು ಇರಬಾರ್ದು, ಛೇ 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 ಅಂತ ಹೋಗಿ. ಪ್ರಕೃತಿಗೆ ಬೈಯೋದು ಅಂದರೆ ಎಲ್ಲೋ ಹೋಗಿ ಪ್ರಕೃತಿಗೆ ಬೈಬೇಕಾಗಿಲ್ಲ. ಪ್ರಕೃತಿಗೆ ಬೈಯೋದು ಅಂದ್ರೇನು, ನಮ್ಮ ಏನು ಈ ದುಶ್ಚಟಗಳಿದೆ ಅವುಗಳನ್ನು ನಿಂದೆ, ಅದು ತಪ್ಪು ಅಂತ ತಿಳಿತಾ ಹೋಗಿ. ಅದು ಯಾಕೆ ತಪ್ಪು ಅಂತ ದಿನಾ ತಿಳಿತಾ ಹೋಗಿ. ಇವತ್ತು ಆಹಾರಗಳ ಬಗ್ಗೆ ಏನೇನೋ ರೀಲ್ಗಳು ಬರುತ್ತೆ. ಸಕ್ಕರೆ ತಿಂದ್ರದಾಗತ್ತೆ, ಕಡ್ಲಿಬೇಳೆ ತಿಂದ್ರದಾಗತ್ತೆ, ಗೋಧಿ ತಿಂದ್ರಾಗತ್ತೆ, ಅಕ್ಕಿ ತಿಂದ್ರಾಗತ್ತೆ, ಏನೇನೋ. ಅದನ್ನು ನಿತ್ಯ ನೋಡ್ತಾ ಹೋಗಿ ಊಟವನ್ನೇ ಬಿಟ್ಬಿಡ್ತೀರಿ. ಊಟವನ್ನೇ ಅದನ್ನು ನೋಡೋದು ಬಿಡಬೇಕು, ಇಲ್ಲ ನೀವು ಊಟ ಬಿಡಬೇಕು. ಅಲ್ಲಿವರೆಗೂ ಅವ್ರು ನಿಮ್ಮನ್ನು ಬಿಡೋದಿಲ್ಲ. ಹೌದಲ್ವ? ಯಾಕೆ ಹೀಗಾಗತ್ತೆ? ನಿತ್ಯ ಅದನ್ನು ನೋಡ್ತೇವೆ, ನಿತ್ಯ ಅದನ್ನು ನೋಡ್ತೇವೆ. ಆದ್ದರಿಂದ ನಮ್ಮ ಮೇಲೆ, ನಮ್ಮ ಮನಸ್ಸಿನ ಮೇಲೆ ಇಂಪ್ಯಾಕ್ಟ್ ಆಗತ್ತೆ. ಹಾಗೆ ಈ ವಿಷಯಗಳ ಬಗ್ಗೆ, ಶಾಸ್ತ್ರದ ವಿಷಯ ನಿತ್ಯ 5 ನಿಮಿಷ ಓ ಇದು ತಪ್ಪಲ್ಲ, ಇದು ತಪ್ಪು ಹೌದಲ್ವೋ, ಇದು ತಪ್ಪು ಹೌದಲ್ವೋ ನಾನು ಮಾಡಿದ್ದು, ಇದು ತಪ್ಪು ತಾನೆ, ಇದು ತಪ್ಪು ತಾನೆ ಅಂತ ದಿನ ಅಂತ ಹೋಗಿ ಕಮ್ಮಿ ಆಗತ್ತೆ. ಭುಕ್ತ ಭೋಗ ದೃಷ್ಟದೋಷಾಚ ನಿತ್ಯಶಃ. ಭುಕ್ತ ಭೋಗ ಇನ್ನೊಂದೇನಾಗತ್ತೆ ಅಂದರೆ, ಅವಳು ಇಷ್ಟೆಲ್ಲ ಮಾಡಿದ ಮೇಲೆ ಅವಳು ನಿಮ್ಮ ಹತ್ರ ಬರೋದೇ ಇಲ್ವಂತೆ. ಅಂಜಿಕೊಂಡು ಓಡಿ ಹೋಗಿಬಿಡ್ತಾಳೆ. ಭುಕ್ತ ಭೋಗ. ಹಾಗಾಗಿ ನೇಶ್ವರಸ್ಯ ಅಶುಭಂ ದತ್ತೆ ಸ್ವೇ ಮಹಿಂ ನಿಸ್ಥಿತಸ್ಯ ಚ. ಇನ್ನೊಂದು, ನಾವು ಮಲ್ಕೊಂಡಿರ್ತೇವೆ, ಮಕ್ಕಳು ಮಲಗಿಕೊಂಡಿದ್ದಾರೆ. ಮಕ್ಕಳು ಮಲಗಿಕೊಂಡಾಗ ಮಕ್ಕಳಿಗೆ ಕನಸಿನಲ್ಲಿ ಸಿಂಹ ಬರುತ್ತೆ, ಹುಲಿ ಬರುತ್ತೆ, ಹಾವು ಬರುತ್ತೆ. ಗಾಬರಿಯಾಗಿ ಚೀರಿಕೊಳ್ತಾರೆ. ಯಾಕೆ ಅಂದರೆ ಅವರಿಗೆ ಅದು ಸ್ವಪ್ನ ಅಂತ ಗೊತ್ತಿಲ್ಲ. ಆದರೆ ದೊಡ್ಡವರು ಮಲಗಿಕೊಂಡಾಗ ಕನಸು ಬಿದ್ದರೆ ಇದು ಕನಸು ಬಿಡು ಅಂತ ಅನ್ಕೋತೇವೆ. ಹಾಗೆ ಈ ಸಂಸಾರವೂ ಕೂಡ ದೇವರ ಜ್ಞಾನ ಇಲ್ಲದೇ ಇದ್ದರೆ ಸಂಸಾರ ಎಷ್ಟು ಭಯಂಕರಪ್ಪ ಅಂತ ಅನಿಸತ್ತೆ. ಒಮ್ಮೆ ನಿಮಗೆ ದೇವರ ಜ್ಞಾನ ಆದರೆ ಈ ಸಂಸಾರ 1 ನಿಮಿಷದಲ್ಲಿ ದಾಟ್ತೇನೆ ಅಂತ ನಿಮಗೆ ಧೈರ್ಯ ಬರುತ್ತೆ. ಹೀಗೆ ಬೇಕಾದಷ್ಟು ಮಾತುಗಳನ್ನು. ಆಮೇಲೆ ಸಬೀಜ ಯೋಗ, ನಿರ್ಬೀಜ ಯೋಗ ಅಂತ ಹೇಳ್ತಾರೆ. ಆ ಸಬೀಜ ಯೋಗ, ನಿರ್ಬೀಜ ಯೋಗ ಅಂದರೆ, ಸಬೀಜ ಯೋಗ ಅಂದರೆ ಭಗವಂತನ ದೇವರ ಧ್ಯಾನ ಮಾಡಿದರೆ ಅದು ಸಬೀಜ ಯೋಗ. ನಿರ್ಬೀಜ ಯೋಗ ಅಂದರೆ ದೇವರನ್ನು ಬಿಟ್ಟು ಉಳಿದ ದೇವತೆಗಳ ಧ್ಯಾನವನ್ನು ಮಾಡಿದರೆ ನಿರ್ಬೀಜ ಯೋಗ. ಇವತ್ತು ಇದಕ್ಕೆ ತಪ್ಪು ಅರ್ಥವನ್ನು ಹೇಳ್ತಾರೆ. ಶ್ರೀಮದಾಚಾರ್ಯರು ಅದನ್ನು ಒಪ್ಪೋದಿಲ್ಲ. ನಿರ್ಬೀಜ ಯೋಗ ಅಂದರೆ ಯಾರನ್ನೂ ಧ್ಯಾನ ಮಾಡಬಾರದು, ತಲೆ ಫುಲ್ಲು ಖಾಲಿ ಮಾಡಿಕೊಂಡ್ಬಿಟ್ರೆ ಅದು ಧ್ಯಾನ ಅಂತ ಇವತ್ತು ಕೆಲವರು ಹೇಳ್ತಾರೆ. ಅದಕ್ಕೆ ನಾನು ತಮಾಷೆಗೆ ಒಂದು ದೃಷ್ಟಾಂತ ಕೊಡ್ತಾ ಇರ್ತೇನೆ. ಧ್ಯಾನ ಅನ್ನೋದು ಏನು? ಧ್ಯಾನ ಅನ್ನೋದು ನಮ್ಮ ಮನಸ್ಸನ್ನು ಖಾಲಿ ಮಾಡಿಕೊಳ್ಳೋದಲ್ಲ, ನಮ್ಮ ಮನಸ್ಸನ್ನು ಕಂಟ್ರೋಲ್ ಮಾಡಿಕೊಳ್ಳೋದು, ನಮ್ಮ ಮನಸ್ಸನ್ನು ಮ್ಯಾನೇಜ್ ಮಾಡೋದು ಇದು ಧ್ಯಾನ. ಧ್ಯಾನ ಅಂದರೆ ಮನಸ್ಸು ಖಾಲಿ ಮಾಡೋದಲ್ಲ. ಒಬ್ಬರ ಮನೆಯಲ್ಲಿ, ನಮ್ಮ ಮನೆಯಲ್ಲಿ, ನಿಮ್ಮ ಮನೆಯಲ್ಲಿ, ಯಾರ್ದೋ ಮನೆಯಲ್ಲಿ ಮನೆ ಭಾಳ ರಂದಿಯಾಗಿದೆ, ರಂಪ ಆಗಿದೆ, ಎಲ್ಲ ಸಾಮಾನುಗಳು ಬಿದ್ದಿದೆ. ಗಂಡ ಬಂದ, ಏನು ಮನೆ ಇಷ್ಟು ಹೊಲಸಾಗಿದೆ ಅಂತ ಅಂದ. ಸೆಟ್ಟಿಗೆ ಬಂದು ನೀವೇನು ಮಾಡ್ತೀರಿ, ಮನೆಯಲ್ಲಿ ಇದ್ದ ಬಿದ್ದ ಎಲ್ಲ ಪದಾರ್ಥಗಳನ್ನು ಕಟ್ಟಿ ಹೊರಗೆ ಒಗೆದು ಮನೆ ಕ್ಲೀನ್ ಮಾಡಿ ಇಟ್ಬಿಡ್ತೀರಿ. ಏನೂ ಇಲ್ಲ, ಪಾತ್ರೆ ಇಲ್ಲ, ಪಗಡೆ ಇಲ್ಲ, ಟಿ ವಿ ಇಲ್ಲ, ವಾಷಿಂಗ್ ಮಿಷಿನ್ ಇಲ್ಲ, ಏನೂ ಇಲ್ಲ. ಯಾಕೆ? ಗಂಡ ಹೇಳಿದ್ದಾನಲ್ಲ, ಮನೆ ಕ್ಲೀನ್ ಇರಬೇಕು. ಮನೆ ಕ್ಲೀನ್ ಇರಬೇಕು ಅಂದರೆ ಎಲ್ಲ ಕ್ಲೀನ್ ಮಾಡಿಬಿಟ್ರೆ ಅದು ಮನೆ ಕ್ಲೀನ್ ಅಂತಾರ ಅದಕ್ಕೆ? ಹಾಗಾದರೆ ಮನೆ ಕ್ಲೀನ್ ಮಾಡೋದು ಅಂದ್ರೆ ಅರ್ಥ ಏನು? ಯಾವ್ಯಾವ ವಸ್ತುಗಳಲ್ಲಿ ಎಲ್ಲೆಲ್ಲಿರಬೇಕೋ, ಯಾವುದು ಅನವಶ್ಯಕವೋ ಅದನ್ನು ಎಸೆಯಬೇಕು, ಯಾವುದು ಅವಶ್ಯಕವೋ ಅದನ್ನು ಸರಿಯಾದ ಸ್ಥಳದಲ್ಲಿ ಇಡಬೇಕು. ಹಾಗೆಯೇನೇ ಧ್ಯಾನ ಮನಸ್ಸನ್ನು ಶುದ್ಧಿ ಮಾಡತ್ತೆ ಅಂದರೆ ಮನಸ್ಸಲ್ಲಿ ಇದ್ದ ಬಿದ್ದ ಎಲ್ಲ ಆಲೋಚನೆಯನ್ನು ಎತ್ತಿ ಎಸೆಯೋದಲ್ಲಪ್ಪ. ಯಾರನ್ನು ಧ್ಯಾನ ಮಾಡಬೇಕೋ, ಏನನ್ನು ಚಿಂತನೆ ಮಾಡಬೇಕೋ ಅದನ್ನು ಚಿಂತನೆ ಮಾಡಬೇಕು. ಯಾವುದು ಅನವಶ್ಯಕವಾದ ಚಿಂತನೆಗಳು, ಆಲೋಚನೆಗಳಿದೆಯೋ ಅದನ್ನು ದೂರ ಹಾಕಬೇಕು. ಇದು ಧ್ಯಾನ ಅನ್ನೋದನ್ನು ಆಚಾರ್ಯರು ತಿಳಿಸಿಕೊಡ್ತಾರೆ. ಆ ಧ್ಯಾನವನ್ನು ಮಾಡಬೇಕಾದರೇ ಆ ಭಗವಂತನ ಧ್ಯಾನವನ್ನು ಹೇಳ್ತಾರೆ. ಆವೀಚ್ಯ ದರ್ಶನಂ. ಭಗವಂತ 16 ವರ್ಷ ಅಥವಾ 12 ವರ್ಷದ ದೇವರನ್ನು ಧ್ಯಾನ ಮಾಡಿ. ಮುದೂಕನಾದ ದೇವರಲ್ಲ, 16 ವರ್ಷದ 12 ವರ್ಷದ ಅತ್ಯಂತ ಯುವಕನಾದಂತಹ ಆ ಭಗವಂತನ ಧ್ಯಾನವನ್ನು ಮಾಡಬೇಕು. ಸಂಚಿಂತಯೇದ್ ಭಗವತಶ್ಚರಣಾರವಿಂದಂ ವಜ್ರಾಂಕುಶಧ್ವಜ ಸರೋರುಹ ಲಾಂಛನಾಢ್ಯಂ ಉತ್ತುಂಗ ರಕ್ತ ವಿಲಸನ್ನಖ ಚಕ್ರವಾಳ ಜ್ಯೋತ್ಸ್ನಾಭಿರಾಹತ ಮಹೃದಯಾಂಧಕಾರಂ. ಆ ಭಗವಂತನ ಪಾದ, ಅದರ ಬೆಳಕು ಎಷ್ಟಿದೆ ಅಂದರೆ ಆ ಭಗವಂತನ ಪಾದ ನಮ್ಮ ಮನಸ್ಸಿನಲ್ಲಿ ಬಂದಿದೆ, ಆ ಭಗವಂತನ ಪಾದಕ್ಕೆ ಬೆಳಕಿದೆ, ಆ ಬೆಳಕಿನಿಂದ ನನ್ನ ಹೃದಯದಲ್ಲಿರುವ ಅಂಧಕಾರ ಹೋಗ್ತಾ ಇದೆ.
ಅಂತ ಚಿಂತನೆ ಮಾಡಬೇಕು. ಈ ಎಲ್ಲ ಚಿಂತನೆ ಋಷಿಗಳಿಗೆ ಮುನಿಗಳಿಗೆ ಬಂದಂತೆ ನಮಗೆ ಬರಲಿಕ್ಕಿಲ್ಲ. ಆದರೆ ಇವತ್ತು ನಮಗೆ ಬೇಕಾದಷ್ಟು ಹೊರಗಿನ ಮಾಧ್ಯಮಗಳ ಮೂಲಕ ಇದನ್ನು ನೋಡಿ ನಮ್ಮ ವಿಜುವಲೈಸೇಷನ್ ಶಕ್ತಿ ಬೆಳೆದಿದೆ. ಬೆಳೆದದ್ದಕ್ಕೆ ಚಿಂತನೆ ಮಾಡಬಹುದು. ಏನು ದೇವರ ಕಾಲು ಒಂದು ಬೆಳಕಿದೆ, ಅಷ್ಟು ಚಿಂತನೆ ಮಾಡಲಿಕ್ಕೆ ಬರಲ್ವಾ ನಮಗೆ? ಬಿಳಿಯಾದ ಬೆಳಕು ಕೊಡುವಂತಹ, ಪ್ರಕಾಶ ಕೊಡುವಂತಹ ಒಂದು ದೇವರ ಕಾಲು, ಆ ದೇವರ ಕಾಲು ನನ್ನ ಹೃದಯದಲ್ಲಿದೆ, ಅಷ್ಟು ಚಿಂತನೆ ಮಾಡಿದರೆ ಆಯಿತು, ಬರುತ್ತೆ. ಹೀಗೆ ಎಲ್ಲ ಅಂಗಗಳ ಚಿಂತನವನ್ನು ಹೇಳ್ತಾರೆ. ಬಹಳ ಅದ್ಭುತವಾದ ಎಲ್ಲ ಚಿಂತನೆಗಳಿದೆ. ಆ ಭಗವಂತನ ಒಂದೇ ಒಂದು ಮಂದಹಾಸ, ಒಂದೇ ಒಂದು ಮಂದಹಾಸ, ದೊಡ್ಡ ಸಾಗರ, ದೊಡ್ಡ ಸಮುದ್ರ ಇದೆ. ಆ ಸಮುದ್ರವನ್ನು ಒಣಗಿಸಬೇಕು ಅಂತ ಆಲೋಚನೆ ಮಾಡಿದರು. ಸಮುದ್ರವನ್ನು ಒಣಗಿಸಬೇಕು ಅಂತ ಆಲೋಚನೆ ಮಾಡಿದರೆ ಏನೇನೋ ಉಪಾಯಗಳನ್ನು ಮಾಡಿದರು. ನೀರನ್ನು ತೆಗೆದ್ರು, ಪಂಪ್ ಮಾಡಿದ್ರು, ಅದನ್ನು ಮಾಡಿದ್ರು. ಒಂದು 50 ಮಂದಿ ಸೂರ್ಯನನ್ನು ಕರ್ಕೊಂಬಂದರು. ಆ ಸೂರ್ಯ ಮೇಲೆಳೆದ. ವಾಯುವನ್ನು ಕರ್ಕೊಂಬಂದರು, ವಾಯು ಒಣಗಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ರು. ಏನು ಮಾಡಿದ್ರು ಆ ಸಮುದ್ರ ಒಣಗಲಿಲ್ಲ. ದೇವರ ಹತ್ರ ಹೋದರು, ದೇವರೇ ಈ ಸಮುದ್ರ ಒಣಗಿಸಬೇಕು. ಏನು ಮಾಡಿದ ದೇವರು? ಒಮ್ಮೆ ಮಂದಹಾಸ, ಒಂದು ಸ್ಮೈಲು, ಒಣಗೇ ಹೋಯಿತು ಭವಸಾಗರ. ಆ ಭವಸಾಗರ ಭಗವಂತನ ಒಂದೇ ಒಂದು ಮಂದಸ್ಮತದಿಂದ ಒಣಗಿ ಹೋಗುತ್ತೆ. ಅಂತಹ ಭಗವಂತನ ಮಂದಸ್ಮಿತ. ಹೀಗೆ ಆ ಭಗವಂತನ ಧ್ಯಾನವನ್ನು ವಿಶೇಷವಾಗಿ ಮಾಡಬೇಕು. ಆ ಧ್ಯಾನವನ್ನು ಮಾಡಬೇಕು ಸಂದರ್ಭದಲ್ಲಿ ಬೇರೆ ಯಾವುದನ್ನು ಆಲೋಚನೆ ಮಾಡಬಾರದು. ಯಾವುದನ್ನು ಆಲೋಚನೆ ಮಾಡದೇನೆ ಭಗವಂತನ ಧ್ಯಾನವನ್ನು ಮಾಡಬೇಕು ಎಂಬುದಾಗಿ ತಿಳಿಸಿಕೊಡ್ತಾರೆ. ಆಮೇಲೆ ಭಕ್ತಿಯೋಗ. ಆ ಭಕ್ತಿಯೋಗದ ಮಾರ್ಗ ಏನದು? ಭಕ್ತಿಯೋಗವನ್ನು ಹೇಗೆ ಮಾಡಬೇಕು? ಉತ್ತಮ ಭಕ್ತ, ಅಧಮ ಭಕ್ತ, ಮಧ್ಯಮ ಭಕ್ತ ಅಂತಿದ್ದಾನೆ. ಕೇವಲ ದೇವರಿಗಾಗಿ ದೇವರನ್ನು ಧ್ಯಾನ ಮಾಡುವವನು ಉತ್ತಮ ಭಕ್ತ. ಕೇವಲ ತೋರಿಕೆಗಾಗಿ, ಜನರ ಮೋಸ ಮಾಡುವುದಕ್ಕಾಗಿ ಧ್ಯಾನ ಮಾಡುವವನು ಮಧ್ಯಮ ಭಕ್ತ. ಭಗವಂತನ ಪ್ರತಿಮೆಗೂ ಭಗವಂತನ ಅವತಾರಕ್ಕೂ ಭಗವಂತನ ಮೂಲ ರೂಪಕ್ಕೂ ಅಥವಾ ಬೇರೆ ಬೇರೆಯವರಲ್ಲಿರುವ ಭಗವಂತನ ರೂಪಕ್ಕೂ ನನ್ನಲ್ಲಿರುವ ಭಗವಂತನ ರೂಪಕ್ಕೂ ಭೇದ ಚಿಂತನೆ ಮಾಡುವವನು ಇವನು ಅಧಮ ಭಕ್ತ. ಭಗವಂತ ಎಲ್ಲ ಕಡೆಗೆ ವ್ಯಾಪ್ತನಾಗಿದ್ದಾನೆ. ಹಾಗಾಗಿ ಎಲ್ಲ ಕಡೆಗೂ ಭಗವಂತನ ಶ್ರುತ ಮಾತ್ರ ಗುಣಂ ಹಿಮಾಂ. ದೇವರಂತಾನೆ ಶ್ರುತ ಮಾತ್ರ ಗುಣಂ ಹಿಮಾಂ. ನನ್ನ ಬಗ್ಗೆ ಜಗತ್ತಿನಲ್ಲಿ ಗುಣ ಒಂದೇ ಇದೆ, ದೋಷಗಳನ್ನು ಯಾರೂ ಹೇಳಲು ಸಾಧ್ಯವಿಲ್ಲ. ಅಂತಹ ನಾನು ನನ್ನ ಧ್ಯಾನವನ್ನು ಮಾಡಬೇಕು. ಒಂದು ಮಾತನ್ನು ಭಗವಂತ ಹೇಳ್ತಾನೆ, ಬಹಳ ಸುಂದರವಾದ ಮಾತು. ಅಹಂ ಸರ್ವೇಷು ಭೂತೇಷು. ನಾನು ಎಲ್ಲರಲ್ಲಿ ಇದ್ದೆ. ಶುನಿ ಚೈವ ಶ್ವಪಾಕೇಚ. ನಾಯಿಯಲ್ಲಿದ್ದೇನೆ, ನಾಯಿ ತಿನ್ನೋವನಲ್ಲಿದ್ದೇನೆ, ಪಂಡಿತನಲ್ಲಿದ್ದೇನೆ, ಆನೆಯಲ್ಲಿದ್ದೇನೆ, ಬ್ರಹ್ಮದೇವರಲ್ಲಿದ್ದೇನೆ, ರಮಾದೇವಿಯಲ್ಲಿದ್ದೇನೆ. ಎಲ್ಲರಲ್ಲಿರುವಂತಹ ನನ್ನನ್ನು ಸರ್ವಗುಣಪೂರ್ಣ ಎಂಬುದಾಗಿ ತಿಳಿಯಬೇಕು. ಆದರೆ ತಮವಜ್ಞಾಯ ಮಾಂ ಮರ್ತ್ಯ. ಯಾರೋ ಒಬ್ಬ ಸಜ್ಜನ ಇದ್ದಾನೆ, ಆ ಸಜ್ಜನನಿಗೆ ಅವಮಾನ ಮಾಡಿ ಮನೆಯಲ್ಲಿ ಬಂದು 1 ಗಂಟೆ 3 ಗಂಟೆ ದೇವತಾ ಪೂಜೆ, ಪ್ರತಿಮಾ ಪೂಜೆಯನ್ನು ಮಾಡಿದರೆ ಅದು ಅರ್ಚಾ ವಿಡಂಬನ, ಅದು ನಾಟಕ. ನಾನು ಒಪ್ಪೋದಿಲ್ಲ ಅಂತಾನೆ ದೇವರು. ಯಾರನ್ನೂ ಅವಮಾನ ಮಾಡಬೇಡಿ. ಯಾರಿಗೂ ಅವರವರಿಗೆ ಕೃಷ್ಣ ಪರಮಾತ್ಮ ಮಾಡಿ ತೋರಿಸಲಿಲ್ಲವೇ? ಅವರವರಿಗೆ ಯೋಗ್ಯವಾದ ಮರ್ಯಾದೆಯನ್ನು ಆಯಾ ಕಾಲಕ್ಕೆ ಮಾಡಲೇಬೇಕು. ಇನ್ನೊಬ್ಬರಿಗೆ ಅವಮಾನ ಮಾಡಿ ಮನಸ್ಸಿಗೆ ಪೀಡೆ ಕೊಟ್ಟು ನಾವು ಸಾಧನೆಯನ್ನು ಮಾಡ್ತೇವೆ ಅಂದರೆ ಗೀತೆ ಒಪ್ಪೋದಿಲ್ಲ, ಭಾಗವತ ಒಪ್ಪೋದಿಲ್ಲ, ಕಪಿಲ ಒಪ್ಪೋದಿಲ್ಲ, ಕೃಷ್ಣ ಒಪ್ಪೋದಿಲ್ಲ. ಯೋ ಮಾಂ ಸರ್ವೇಷು ಭೂತೇಷು. ಎಲ್ಲ ಜೀವರಲ್ಲಿ ಇರುವಂತಹ ನನ್ನನ್ನು ಬಿಟ್ಟು ಕೇವಲ ಪ್ರತಿಮಾ ಪೂಜೆಯನ್ನು ಮಾಡ್ತೇನೆ ಅಂದರೆ ನಡೆಯೋದಿಲ್ಲ. ಶ್ರೀಮದಾಚಾರ್ಯರೆಲ್ಲ ನಿರ್ಣಯ ಕೊಡ್ತಾರೆ, ಪ್ರತಿಮಾ ಪೂಜೆಯನ್ನು ಅವಶ್ಯವಾಗಿ ಮಾಡಲೇಬೇಕು. ಹಾಗಂತ ಎಲ್ಲ ಕಡೆ ದೇವರ ಪೂಜೆ ಮಾಡಿದ್ದಾನೆ ಅಂತೇಳಿ ಮನೆಯಲ್ಲಿರುವ ಪ್ರತಿಮೆಯನ್ನೆಲ್ಲ ಮಠಕ್ಕೆ ತಂದು ಕೊಟ್ಟು ಯಾರ್ಯಾರು ಎದುರಿಗೆ ಬರ್ತಾರೋ ಅವರಿಗೆಲ್ಲ ಒಂದು ಮಾಲಿ ಹಾಕೋದು, ಮಂತ್ರಾಕ್ಷತೆ ಎಸೆಯೋದು ಮಾಡಬಾರ್ದು. ಪ್ರತಿಮಾ ಪೂಜೆಯನ್ನು ಅಜ್ಞಾನಿಯಾದವನು ಮಾಡಲೇಬೇಕು. ಅಪರೋಕ್ಷ ಜ್ಞಾನಿಗಳು, ಮಹಾಜ್ಞಾನಿಗಳು ಕೂಡ ವಿಶೇಷವಾಗಿ ಆನಂದಾಭಿವೃದ್ಧಿಗಾಗಿ ಅವರೂ ಪ್ರತಿಮಾ ಪೂಜೆಯನ್ನು ಮಾಡ್ತಾರೆ. ಇದರ ಅಭಿಪ್ರಾಯ ಏನು ಅಂದರೆ ಇನ್ನೊಬ್ಬರನ್ನು ಅವಮಾನ ಮಾಡಬಾರದು. ಎಲ್ಲರಲ್ಲಿಯೂ ಕೂಡ ಭಗವಂತನನ್ನು ಕಾಣಬೇಕು. ಅರ್ಚಾದಾವೇವ ಅರ್ಚಾಯೇತ್. ಜೀವೋ, ಎಲ್ಲ ಜೀವರಲ್ಲಿ ತಾರತಮ್ಯವನ್ನು ಹೇಳ್ತಾರೆ. ಗಿಡಗಳಿಗಿಂತಲೂ ನಡೆದಾಡುವ ಪ್ರಾಣಿಗಳು ಶ್ರೇಷ್ಠ, ಅದಕ್ಕಿಂತಲೂ ಆಕಳು ಶ್ರೇಷ್ಠ. 4 ಕಾಲಿನ ಪ್ರಾಣಿಗಳು ಶ್ರೇಷ್ಠ, ಅದಕ್ಕಿಂತಲೂ 2 ಕಾಲಿನ ಪ್ರಾಣಿ ಮನುಷ್ಯ ಶ್ರೇಷ್ಠ. ಅವರಿಗಿಂತಲೂ ವೇದವನ್ನು ಬರೀ ಗುರುಗಳ ಮುಖದಿಂದ ಕೇಳಿ ವೇದವನ್ನು ತಿಳಿದವನು ಶ್ರೇಷ್ಠ, ಅದಕ್ಕಿಂತಲೂ ವೇದಾರ್ಥವನ್ನು ತಿಳಿದವನು ಶ್ರೇಷ್ಠ, ಅದಕ್ಕಿಂತಲೂ ವೇದ ವ್ಯಾಖ್ಯಾನವನ್ನು ಮಾಡುವ ಋಷಿಗಳು ಶ್ರೇಷ್ಠ, ಅದಕ್ಕಿಂತಲೂ ವೇದದ ಎಲ್ಲ ಕರ್ಮಗಳನ್ನು ಮಾಡುವಂತಹ ಇಂದ್ರ ಶ್ರೇಷ್ಠ, ಇಂದ್ರನಿಗಿಂತಲೂ ಗರುಡನಿಗಿಂತಲೂ ಬ್ರಹ್ಮದೇವರು ಶ್ರೇಷ್ಠರು, ಅವರಿಗಿಂತಲೂ ಶ್ರೇಷ್ಠರಾದವರು ಯಾರೂ ಇಲ್ಲ ಎಂಬುದಾಗಿ ಎಲ್ಲರ ತಾರತಮ್ಯವನ್ನು ತಿಳಿಸಿಕೊಡ್ತಾರೆ. ಆಮೇಲೆ ಈ ಸಂಸಾರಕ್ಕೆ
ಕಾರಣ ಏನು ಅನ್ನುವುದನ್ನು ಬೇಕಾದಷ್ಟು ವಿಶೇಷವಾಗಿ ಹೇಳ್ತಾರೆ. ಮನುಷ್ಯ ಸಂಸಾರಕ್ಕೆ ಬರ್ತಾನೆ, ಇಲ್ಲಿ ಬಂದರೂ ಕೂಡ ಯಾವುದೇ ಯೋನಿಯಲ್ಲಿ ಹೋಗಲಿ ಅವನು ಇರುವೆ ಆದರೂ ಸರಿ, ಹಂದಿ ಆದರೂ ಸರಿ, ನಾಯಿ ಆದರೂ ಸರಿ, ಆ ಯೋನಿಯೇ ಅವನಿಗೆ ಆನಂದ ಕೊಡುತ್ತೆ. ಅದನ್ನು ಬಿಟ್ಟು ಇನ್ನೊಂದು ಯೋನಿಗೆ ಹೋಗೋದಕ್ಕೆ ತಯಾರಾಗೋದಿಲ್ಲ. ಈಗ ಅನ್ಕೋತಾನೆ, ಅಯ್ಯೋ ಎಂಥ ಹೊಲಸು ಜನ್ಮಪ್ಪ, ಹಂದಿ ಜನ್ಮ ಅಂತ ಬೈತೇವೆ ಈಗ. ಆದರೆ ನಾವು ಹಂದಿಯಾದಾಗ ಹಂದಿಯ ಜನ್ಮವೇ ಆನಂದ ಇರುತ್ತೆ. ನಾವು ಅದಕ್ಕಿಂತಲೂ ಆನಂದ ಇನ್ಯಾವುದೂ ಇಲ್ಲ ಅಂತ ಅನ್ಕೋತಾನೆ. ಇದು ಮನುಷ್ಯನ ಸ್ವಭಾವ. ಹೀಗೆ ಸಂದಹ್ಯಮಾನ ಸರ್ವಾಂಗ, ತನ್ನ ಪರಿವಾರವನ್ನು ಪೋಷಣೆ ಮಾಡಬೇಕು ಅನ್ನುವುದಕ್ಕಾಗಿ ನಿರಂತರವಾಗಿ ಪ್ರಯತ್ನವನ್ನು ಮಾಡ್ತಾನೆ. ಇಷ್ಟೆಲ್ಲ ಪ್ರಯತ್ನ ಮಾಡಿದರೂ ಕೂಡ ಇವರಿಷ್ಟೆಲ್ಲ ಪ್ರಯತ್ನ ಮಾಡಿದ್ದಾರಪ್ಪ, ಇವನಿಗೇನೊಂದು ಬಂಗಾರದ ಪ್ರತಿಮೆ ಮಾಡ್ತೇನೆ ಅಂತೇನು ಮಕ್ಕಳಂತಾರ? ಇಲ್ಲ. ನಮಗೆ ವಯಸ್ಸಾದಾಗ, ಮುದುಕರಾದಾಗ ಮಾತಾಡಿಸೋರು ಗತಿ ಇರೋದಿಲ್ಲ, ಗತಿ ಇರೋದಿಲ್ಲ. ಸ್ವಭರಣಾಕಲ್ಪಂ, ಅವರನ್ನು ಪೋಷಣೆ ಮಾಡ್ತಾ ಇದ್ದರೆ ನಮಗೆ ಮರ್ಯಾದೆ, ಅವರು ಹೇಳಿದ್ದನ್ನು ತಂದು ಕೊಡ್ತಾ ಇದ್ದರೆ ಮರ್ಯಾದೆ. ಇಲ್ಲವೋ ಆಯ್ತು, ನಿನ್ನನ್ನು ಎತ್ತಿ ಎಸೆದು ಬಿಡ್ತಾರೆ. ನಿನಗೆ ವಯಸ್ಸಾಗಿರುತ್ತೆ, ಮುದುಕನಾಗ್ತೀಯ, ಅವಮತ್ಯ ಗೃಹಪಾಲ ಇವಾಹರನ್, ಮಕ್ಕಳೇನು ತಂದು ಕೊಡ್ತಾರೋ ಅದನ್ನು ತಿನ್ನಬೇಕಷ್ಟೇ. ಮೊದಲು ಏನು, ನೀನೇ ಯಜಮಾನ, ನಿನ್ನದೇ ಮಾತು ನಡೀತಾ ಇರ್ತದೆ. ಅಂಥ ಮನೆಯಲ್ಲಿ ಮೂಲೆಯಲ್ಲಿ ಕುಳಿತು ಮಕ್ಕಳು ಸೊಸೆ ಅವರು ಹೇಳಿದ್ದನ್ನು ಕೇಳ್ತಾ ಬಿದ್ದಿರಬೇಕು. ಆ ಅವಸ್ಥೆ ಬರ್ತದೆ. ಕೊನೆಗೆ ಹಾಸಿಗೆಯ ಮೇಲೆ ಬೀಳ್ತೀಯ, ಕಫ ಶ್ವಾಸ, ಮಾತಾಡ್ಲಿಕ್ಕೆ ಬರೋದಿಲ್ಲ, ಗುರುಗುರಾಯತೆ, ಧ್ವನಿಯೆಲ್ಲ ಗುರುಗುರು ಅಂತಿರುತ್ತೆ. ಹತ್ತಿರ ಬಂದಂತಾರೆ ನಾನು ನಾನು, ಏನು ಎಚ್ಚರವೇ ಇರೋದಿಲ್ಲ. ಅಂಥ ಅವಸ್ಥೆಯಲ್ಲಿ ನೀನು ಬರ್ತೀಯ. ಯಮದೂತರು ಬರ್ತಾರೆ, ಕರ್ಕೊಂಡು ಹೋಗ್ತಾರೆ, ನರಕವನ್ನೆಲ್ಲ ಅನುಭವಿಸುವ ಪ್ರಸಂಗ ಬರ್ತದೆ. ನರಕ ಎಲ್ಲ ಅನುಭವಿಸ್ತೀಯ. ಅನುಭವಿಸಿ ಕರ್ಮಣ ದೈವತಂತ್ರೇಣ ಜಂತುರ್ದೇಹೋಪತ್ತಯೇ, ಇಷ್ಟೆಲ್ಲ ನರಕ ಅನುಭವಿಸಿ ಮತ್ತೆ ಭೂಮಿಗೆ ಬರ್ತೀಯ. ಗರ್ಭವಾಸವನ್ನು ಹೇಳಿಕೊಡ್ತಾರೆ. ಗರ್ಭವಾಸದ ಮಹತ್ವವನ್ನು ಹೇಳ್ತಾರೆ. ಎಷ್ಟು ಸುಂದರವಾಗಿದೆ. ಗರ್ಭವಾಸವನ್ನು ಹೇಳ್ತಾರೆ. ಕರ್ಮಣ ದೈವತಂತ್ರೇಣ, ಮನುಷ್ಯ ಗರ್ಭಕ್ಕೆ ಬರ್ತಾನೆ. ಹೇಗೆ? ಕರ್ಮಣ, ನಮ್ಮ ಪ್ರಾಚೀನ ಕರ್ಮ ಹೇಗಿರುತ್ತೋ ಹಾಗೆ ಬರ್ತೇವೆ. ಇನ್ನೊಂದು ಮಾತನ್ನು ಹೇಳ್ತಾರೆ, ದೈವತಂತ್ರೇಣ. ದೈವತಂತ್ರ ಅಂದ್ರೇನು? ತಂತ್ರ ಅಂದ್ರೇನು? ತಂತ್ರ ಅಂದ್ರೇನು? ನೀವೆಲ್ಲ ನೋಡಿರ್ತೀರ, ತಾಂತ್ರಿಕ ಮಹಾವಿದ್ಯಾಲಯ ಅಂತ. ತಾಂತ್ರಿಕ ಮಹಾವಿದ್ಯಾಲಯ ಅಂದ್ರೇನು? ಇಂಜಿನಿಯರಿಂಗ್ ಕಾಲೇಜು, ಹೌದಲ್ಲ? ದೈವತಂತ್ರ ಅಂದರೆ ಡಿವೈನ್ ಇಂಜಿನಿಯರಿಂಗ್. ಡಿವೈನ್ ಇಂಜಿನಿಯರಿಂಗ್. ಆ ಭಗವಂತ ಗರ್ಭಕ್ಕೆ ನಾನು ಕರ್ಕೊಂಬರ್ತಾನಲ್ಲ, ಏನು ಅದ್ಭುತ, ಏನು ಅದ್ಭುತ. ಇಲ್ಲಿ ಅನೇಕ ಜನ ವೈದ್ಯರಿದ್ದೀರಿ. ಆ ಗರ್ಭದ ಆ ಇಂಜಿನಿಯರಿಂಗು, ಅದರ ಬ್ಲೂ ಪ್ರಿಂಟು ಅದ್ಭುತ ಅಂದರೆ ಅದ್ಭುತ. ಇದು ದೈವತಂತ್ರ, ಭಗವಂತನ ಇಂಜಿನಿಯರಿಂಗ್. ಯಾರು ಮಾಡ್ತಾರೆ ಅದನ್ನು? ಯಾರು ಮಾಡ್ತಾರೆ? ಒಂದೇ ಒಂದು ಸಣ್ಣ ಅಣು ತಾಯಿಯ ಉದರದಲ್ಲಿ ಪ್ರವೇಶ ಮಾಡುತ್ತೆ. ಆ ಒಂದು ಅಣು ನಿರ್ಧಾರ ಮಾಡುತ್ತೆ. ಸುಮ್ಮನೆ ಯೋಚನೆ ಮಾಡಿ, ಒಂದು ಮನೆ ಕಟ್ಟಬೇಕಾಗಿದೆ ಅಂತ ಅಂದ್ಕೊಳ್ಳಿ. ಒಂದು ಮನೆ ಕಟ್ಟಬೇಕಾದ್ರೆ ನಾನು ಕೊಡೋದೇನು? ಒಂದು ಇಟ್ಟಂಗೆ ಕೊಡ್ತೀನಿ ಅಷ್ಟೇ. ಒಂದೇ ಒಂದು ಇಟ್ಟಿಗೆ, ಒಂದು ಅಣು ಕೊಟ್ಟೆ. ಆ ಇಟ್ಟಿಗೆ ತಾನೇ ಆ ಅಣುಗಳು, DNA ಅಲ್ಲಿ ಬೇರೆ ಬೇರೆ ಸೆಲ್ಸ್ಗಳೆಲ್ಲ ಆಗತ್ತೆ. ಆಗಿ ಅವು ಪರಸ್ಪರ ಮಾತಾಡಿಕೊಳ್ಳುತ್ತೆ. ನಾನೇನಾಗಲಿ, ನಾನು ಒಂದನ್ನತ್ತೆ ನಾನು ಹೃದಯ ಆಗ್ತೀನಿ, ಇನ್ನೊಂದು ಬ್ರೈನು, ಮತ್ತೊಂದು ಕೈಕಾಲು, ಮತ್ತೊಂದು ಕಣ್ಣು. ತಾವೇ ಎಲ್ಲ ನಿರ್ಣಯ ಮಾಡಿಕೊಳ್ಳುತ್ತೆ. ಇದು ಗಂಡಾಗಬೇಕೋ ಹೆಣ್ಣಾಗಬೇಕೋ ನಿರ್ಧಾರ ಮಾಡಿಕೊಳ್ಳುತ್ತೆ. ಯಾವುದು ತಲೆಯಾಗಬೇಕು, ಯಾವುದು ಎದೆಯಾಗಬೇಕು ಅದು ನಿರ್ಧಾರ ಆಗತ್ತೆ. ಎಲ್ಲವೂ ನಿರ್ಧಾರ ಮಾಡಿಕೊಂಡು ಆ ಗರ್ಭ ಬೆಳೆಯುತ್ತೆ ಒಳಗಡೆ. 20ನೇ ದಿನಕ್ಕೆ 22ನೇ ದಿನಕ್ಕೆ ಹೃದಯ ಬಡಿತ ಪ್ರಾರಂಭ ಆಗತ್ತೆ. ಬ್ರೇನ್ ಇರೋದಿಲ್ಲ, ಯಾವ ನರ್ವ್ಸ್ ಇರೋದಿಲ್ಲ, ಸಂದೇಶ ಕಳಿಸೋ. ಅದು ಹೇಗೆ ಅಂದರೆ, ಒಂದು ಕಾರು ಇಂಜಿನ್ ಇಲ್ಲ, ವಯರ್ ಇಲ್ಲ, ಏನೂ ಇಲ್ಲ, ಕಾರ್ ನಡೆಯುತ್ತೆ. ಹಾಗೆ 20-21ನೇ ದಿವಸಕ್ಕೆ ಡಬ್ ಡಬ್ ಅನ್ಲಿಕ್ಕೆ ಶುರುವಾಗುತ್ತೆ. ಯಾರು ಮಾಡ್ತಾರೆ? ಪ್ಲೆಸೆಂಟಾ ಆ ಮಗುವಿನ ಲಂಗ್ಸ್ ಆಗಿ ಕೆಲಸ ಮಾಡುತ್ತೆ, ಮಗುವಿನ ಹಾರ್ಟ್ ಆಗಿ ಕೆಲಸ ಮಾಡುತ್ತೆ, ಮಗುವಿಗೆ ರೋಗ ನಿರೋಧಕವಾಗತ್ತೆ, ತಾಯಿಗೂ ಮಗುವಿಗೂ ಮಧ್ಯದಲ್ಲಿ ಸಂಪರ್ಕ ಕಲ್ಪಿಸತ್ತೆ. ತಾಯಿಯ ರಕ್ತ ಮಗುವಿನ ರಕ್ತ ಮಿಶ್ರಣ ಆಗಬಾರದು, ಅದನ್ನು ನೋಡಿಕೊಳ್ಳುತ್ತೆ. ಇದೆಲ್ಲ ಮಾಡೋದು ಆ ಪ್ಲೆಸೆಂಟಾ. ಇದನ್ನು ಸೃಷ್ಟಿ ಮಾಡಿದವನು ದೇವರು. ಇದು ದೈವತಂತ್ರೇಣ. ದೈವತಂತ್ರೇಣ, ಇದು ಡಿವೈನ್ ಇಂಜಿನಿಯರಿಂಗ್, ಭಗವಂತ ಮಾಡಿದಂತಹ ಇಂಜಿನಿಯರಿಂಗ್ ಇದು. ಹಾಗೆ ಸೃಷ್ಟಿಯನ್ನು ಭಗವಂತ ಬೇಕಾದಷ್ಟಿದೆ. ನಾನು ಸುಮ್ಮನೆ ಓದ್ತಾ ಇದ್ದೆ, ಕಂಗಾರು ಬಗ್ಗೆ ಒಂದು ಮಾತು ಹೇಳ್ತಾರೆ. ಆ ಮಗು ಅದರಲ್ಲಿ ಅದು ಗರ್ಭಧಾರಣೆ ಮಾಡಿದಾಗ ಮಗು ಹುಟ್ಟತ್ತಂತೆ. ಪೂರ್ಣ ಮಗು ಹುಟ್ಟೋದಿಲ್ಲ, ಬೇಗ ಹುಟ್ಟಿಬಿಡತ್ತದು. 2 ತಿಂಗಳಿಗೋ ಎಷ್ಟೋ ತಿಂಗಳಿಗೇನೆ ಹುಟ್ಟಿಬಿಡತ್ತೆ. ಕಣ್ಣು ಇನ್ನೂ ಏನೂ ಬಂದಿರೋದಿಲ್ಲ. ಆ ಹೊರಗಡೆ ಒಂದು ಚೀಲ ಇರುತ್ತೆ. ಆ ಚೀಲದಲ್ಲಿ ಮಗುವನ್ನು ಇಟ್ಟುಕೊಂಡು ಅಲ್ಲೇ ಮಗುವನ್ನು ಬೆಳೆಸತ್ತಂಥದ್ದು. ಅಲ್ಲೇ ಮಗುವನ್ನು ಬೆಳೆಸತ್ತೆ. ಆಶ್ಚರ್ಯ ಅಂದರೆ, ಆ ಸಂದರ್ಭದಲ್ಲಿ ಒಂದು ಮಗು ಚೀಲದಲ್ಲಿ ಇದ್ದು ಬೆಳೆಯುವ ಸಂದರ್ಭದಲ್ಲಿ ಅಕಸ್ಮಾತ್ ಆ ಕಂಗಾರು ಮತ್ತೊಂದು ಗರ್ಭಧಾರಣೆಯನ್ನು ಮಾಡಿದರೆ
ಮತ್ತೊಂದು ಗರ್ಭಧಾರಣೆಯನ್ನು ಮಾಡಿದರೆ ಆ ಮಗು ಹುಟ್ಟಿದರೆ ಅದನ್ನು ಇಟ್ಕೊಳ್ಳಿಕ್ಕೆ ಚೀಲ ಇಲ್ವಲ್ಲ. ಇನ್ನೊಂದು ಎಷ್ಟು ವಿಚಿತ್ರವಾದ ಒಳಗಡೆ ವ್ಯವಸ್ಥೆ ಇದೆ ಅಂದರೆ ಆ ಗರ್ಭವನ್ನು ದೇವರು ಫ್ರೀಸ್ ಮಾಡ್ತಾನಂತೆ. ಈ ಮಗು ಹೊರಗೆ ಬಂದು ನಡೆಯೋವರೆಗೆ ಅದು ಫ್ರೀಸ್ ಆಗಿ ಹಾಗೇ ಇರುತ್ತೆ. ಈ ಮಗು ಹೊರಗೆ ಬಂದ ಮೇಲೆ ಅದು ಆಕ್ಟಿವೇಟ್ ಆಗುತ್ತೆ, ಮತ್ತೆ ಒಳಗೆ ಬೆಳೆಯುತ್ತೆ. ದೈವತಂತ್ರೇಣ. ಇದು ದೇವರ ಇಂಜಿನಿಯರಿಂಗ್, ಇದು ದೇವರ ಇಂಜಿನಿಯರಿಂಗ್. ಅಷ್ಟು ಅದ್ಭುತವಾದ ಮಹಿಮೆ. ಹೀಗಾಗಿ ಆ ಗರ್ಭವಾಸದ ಆ ಗರ್ಭ ಹೇಗೆ ಬೆಳೆಯುತ್ತೆ, 1 ತಿಂಗಳಿಗೆ ತಲೆ ಬರುತ್ತೆ ಇತ್ಯಾದಿಗಳನ್ನೆಲ್ಲ ತಿಳಿಸ್ತಾ 7 ತಿಂಗಳಾಗತ್ತೆ. 7 ತಿಂಗಳಾದಾಗ ಆ ಹೊಟ್ಟೆಯಲ್ಲಿರುವಂತಹ ಮಗು ಜೀವ ಸ್ವಲ್ಪ ಜ್ಞಾನಿಯಾಗಿದ್ದ ಅಂದರೆ ಅವನಿಗೆ ಪೂರ್ವಜನ್ಮದ ಎಲ್ಲ ನೆನಪು ಬರುತ್ತಂತೆ. ನೆನಪು ಬಂದು ದೇವರಿಗೆ ಸ್ತೋತ್ರವನ್ನು ಮಾಡ್ತಾನಂತೆ, ಸ್ವಾಮೀ ಸಾಕಪ್ಪ ಸಾಕು, ಇನ್ನು ನಾನು ಇಲ್ಲಿರೋದಿಲ್ಲ, ಸ್ವೇನೈವ ನಾನು ಸ್ತೋತ್ರ ಮಾಡ್ತೇನೆ. ದೇಹ್ಯನ್ಯ ದೇಹ ವಿವರೇ ಜಠರಾಗ್ನಿನಾಸರಕ್ಕೆ. ಎಂಥ ಇದು, ನಮ್ಮಮ್ಮ ಖಾರ ತಿಂತಾಳೆ, ಆ ಬಿಸಿ ನನಗೆ ತಟ್ಟತ್ತೆ, ಒದ್ದಾಡ್ತಾ ಇದ್ದೇನೆ, ಕ್ರಿಮಿ ಕೀಟಗಳು ಹೊಳ್ಳಾಡ್ಲಿಕ್ಕಾಗೋದಿಲ್ಲ, ಮಲಗಲಿಕ್ಕಾಗೋದಿಲ್ಲ, ತಿರುಗಲಿಕ್ಕಾಗೋದಿಲ್ಲ, ಮುದ್ದೆಯಾಗಿ ಕೂತಿದ್ದೇನೆ. ದೇವರಂದ, ಸರಿ ಇಷ್ಟೆಲ್ಲ ತೊಂದರೆ ಇದೆಯಲ್ಲ, ಹಾಗಾದರೆ ಬೇಗ ಹೊರಗೆ ಬಂದ್ಬಿಡು. ಅಯ್ಯೋ ಮೊದಲು ಬೇಡ ಅಂತ. ಇದೇ ಇನ್ನೂ ಆರಾಮು, ಹೊರಗೆ ಬಂದರೆ ಇನ್ನೂ ಕಷ್ಟ ಅಂತ. ಇಲ್ಲಿ ಇರ್ತೇನೆ ಬೇಕಾದರೆ. ಸೋಹಂ ವಸನ್ನಪಿ ವಿಭೋ ಬಹು ದುಃಖವಾಸಂ ಗರ್ಭಾನ್ನ ನಿರ್ಜಿಗೆ ಮಿಷೆ ಬಹಿರಂಧಕೂಪೆ. ಈ ಹೊಟ್ಟೆಯಲ್ಲಿರುವ ಅಂಧಕೂಪ ಸಹನೆ ಮಾಡಬಹುದು, ಇದು ಓಕೆ. ಆದರೆ ಹೊರಗೆ ಬಂದರೆ ಇದಕ್ಕಿಂತಲೂ ಭೀಕರವಾದ ಸಂಸಾರ ಇದೆಯಪ್ಪ, ನನಗೆ ಹೊರಗೆ ಕರಿಬೇಡ, ಇಲ್ಲೇ ಇರ್ತೀನಿ ಅಂತಿಷ್ಟು ಆಲೋಚನೆ ಮಾಡ್ತಾ ಇರ್ತಾನೆ. 9 ತಿಂಗಳಾಗತ್ತೆ, ಮಗು ಹೊರಗೆ ಬರುತ್ತೆ. ಹೊರಗೆ ಬಂದದ್ದೇ ತಡ, ಎಲ್ಲ ಮರೆತು ಬಿಡುತ್ತಾನೆ, ಎಲ್ಲವನ್ನು ಮರಿತಾನೆ, ಅಳೋದಕ್ಕೆ ಶುರು ಮಾಡ್ತಾನೆ. ಹೇಳುತ್ತೆ ಭಾಗವತ, ಸಹ ದೇಹೇನ ಮಾನೇನ. ಇದೇನೋ ಯಾವುದಕ್ಕೋ ಅಳ್ತಾ ಇರುತ್ತೆ, ಹಸಿವೆಯಾಗಿದೆ ಅಂತ ಅಳ್ತಾ ಇರುತ್ತೆ, ತಾಯಿ ಚಳಿಯಾಗಿದೆ ಅಂತ ಬೆಚ್ಚಗೆ ಸುತ್ತಿ ಕಟ್ಟಿ ಇಟ್ಟು ಬಿಡ್ತಾಳೆ. ಬಿಸಿಲು ಬಿಸಿ ಬಿಸಿ ಅಂತ ಒದ್ದಾಡ್ತಾ ಇರುತ್ತೆ, ಹಸಿವೆ ಆಗಿದೆ ಅಂತ ತಿನ್ನಿಸ್ಲಿಕ್ಕೆ ಶುರು ಮಾಡ್ತಾರೆ. ಹೀಗೆ ಚಿಕ್ಕ ಮಗು ಇದ್ದಾಗ ಏನು ಬೇಕೋ ಅದು ಸಿಗೋದಿಲ್ಲ. ಸ್ವಲ್ಪ ದೊಡ್ಡವನಾಗ್ತಾನೆ, ಬೇಕು ಅಂದದ್ದನ್ನು ಕೊಡೋದಿಲ್ಲ, ಸಿಟ್ಟು ಬರುತ್ತೆ. ಬಹುಮಾನೇನ ಸಹ ದೇಹೇನ ಮಾನೇನ ವರ್ಧಮಾನೇನ. ಮಗು ಬೆಳೀತಾ ಬೆಳೀತಾ ಹೋದಂತೆ ಅದರ ಜೊತೆಗೆ 2 ಬೆಳೆಯುತ್ತಂತೆ, ಅಭಿಮಾನ ಅಹಂಕಾರ ಬೆಳೀತಾ ಹೋಗುತ್ತೆ. ಮಗು ಬೆಳೆಯೋದು, ಈ ಡಾಕ್ಟ್ರುಗಳು ಚೈಲ್ಡ್ ಸ್ಪೆಷಲಿಸ್ಟ್ ಚೆಕ್ ಮಾಡ್ತಾರಲ್ಲ, ಚೆಕ್ ಮಾಡಿ ಒಂದು ಮಾರ್ಕ್ ಮಾಡಿ ಕೊಡ್ತಾರೆ. ಹೈಟ್ ಎಷ್ಟಿದೆ, ವೇಟ್ ಎಷ್ಟಿದೆ, ಎಲ್ಲನೂ ಸರಿಯಾಗಿದೆಯೋ ಇಲ್ವೋ ಅಂತ ಗ್ರಾಫ್ ಮಾಡಿ ಕೊಡ್ತಾರೆ. ಹಾಗೆ ಈ ಭಾಗವತ ಮಾಡುವ ಗ್ರಾಫು ಏನು ಅಂದರೆ, ಮಗು ಬೆಳೆಯೋದ್ರ ಜೊತೆಗೆ ಅದರ ಅಹಂಕಾರ ಎಷ್ಟು ಬೆಳೀತು, ಅಭಿಮಾನ ಎಷ್ಟು ಬೆಳೀತು, ಅದನ್ನೂ ಬೆಳೀತಾ ಹೋಗುತ್ತೆ. ಹೀಗೆ ಬೆಳೀತಾ ಹೋಗ್ತಾನೆ. ತದರ್ಥಂ ಕುರುತೆ ಕರ್ಮ. ಮತ್ತೆ ಬಂದ ಮೇಲೆ ಇನ್ನೇನು, ಮತ್ತೆ ನೆಕ್ಸ್ಟ್ ಜನ್ಮಕ್ಕೇನು ಬೇಕೋ ಅದೇ ಕರ್ಮವನ್ನು ಮಾಡ್ತಾ ಹೋಗ್ತಾನೆ. ಹೀಗೆ ಬೇಕಾದಷ್ಟು ಮೋಹವನ್ನು ಮಾಡ್ತಾನೆ ಮನುಷ್ಯ. ದೇವರೊಂದು ಮಾತನ್ನು ಹೇಳ್ತಾನೆ, ಬಲಂ ಮೇ ಪಶ್ಯ, ಬಲಂ ಮೇ ಪಶ್ಯ, ನನ್ನ ಶಕ್ತಿಯನ್ನು ನೋಡು ಅಂತಾನೆ ತಾಯಿಗೆ. ಏನು ದೇವರ ಶಕ್ತಿ? ನನ್ನ ಶಕ್ತಿಯನ್ನು ನೋಡು ಅಂತ ಹೀಗೇನಾದರೂ ದೇವರು ಮಾಡಿ ತೋರಿಸ್ನಾ? ಇಲ್ಲ. ನನ್ನ ಶಕ್ತಿಯನ್ನು ನೋಡಬೇಕಾ? ನಾನು ಜಗತ್ತಿನಲ್ಲಿ ನನ್ನ ಒಂದು ಶಕ್ತಿಯನ್ನಿಟ್ಟಿದ್ದೇನೆ, ಅದನ್ನು ಯಾರೂ ಗೆಲ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಯಾವುದು ಅಂದರೆ ಸ್ತ್ರೀ. ಸ್ತ್ರೀ ಎನ್ನುವ ಮೋಹವನ್ನು ನಾನು ಜಗತ್ತಿನಲ್ಲಿ ಸೃಷ್ಟಿ ಮಾಡಿದ್ದೇನೆ. ಅದರ ಮೋಹಕ್ಕೆ ಒಳಗಾಗದವರೇ ಇಲ್ಲ, ಎಲ್ಲರೂ ಸ್ತ್ರೀ ಮೋಹಕ್ಕೆ ಒಳಗಾಗ್ತಾರೆ. ಬಲಮ್ಮೆ ಪಶ್ಯ ಮಾಯಾಯಾಹ ಸ್ತ್ರೀಮಯ್ಯ ಜಯಿನೋ ದಿಶಾಂ. ಆದ್ದರಿಂದ ಸಂಘವನ್ನು ಮಾಡಬಾರದು, ವಿಷಯಗಳ ಸಂಪರ್ಕವನ್ನು ಕಡಿಮೆ ಮಾಡಬೇಕು, ದುಷ್ಟ ಸ್ತ್ರೀಯರ ಸಂಘವನ್ನು ಮಾಡಬಾರದು. ಹೀಗೆ ಎಲ್ಲ ಉಪದೇಶವನ್ನು ಮಾಡಿ ಮತ್ತೆ ಪ್ರಳಯವನ್ನು ಹೇಳು ಅಂತಂದಾಗ ಪ್ರಳಯದ ಬಗ್ಗೆ ಎಲ್ಲ ವಿಸ್ತಾರವಾಗಿ ತಿಳಿಸಿಕೊಟ್ಟು ಕೊನೆಗೆ ಹೇಳ್ತಾನೆ, ಇತ್ಯೇ ತತ್ಕಥಿತಂ ಗುಹ್ಯಂ ಜ್ಞಾನಂತೆ ಬ್ರಹ್ಮದರ್ಶನಂ. ನೋಡಮ್ಮ ತಾಯಿ, ನೀನು ಪ್ರಶ್ನೆಯನ್ನು ಮಾಡಿದ್ದಿ, ಅತ್ಯಂತ ಗುಹ್ಯವಾದ ತತ್ವಗಳನ್ನೆಲ್ಲ ನಾನು ನಿನಗೆ ತಿಳಿಸಿಕೊಟ್ಟಿದ್ದೇನೆ. ಇದನ್ನು ಕಂಡವರಿಗೆ ಹೇಳಬೇಡ, ದಯಮಾಡಿ ಹೇಳಬೇಡ. ನಮ್ಮ ಮಗ ಹಿಂಗೆ ಹೇಳಿದ್ರಿ ಅಂತ ಸುಮ್ಮನೆ ಎಲ್ಲರಿಗೂ ಹೇಳಲಿಕ್ಕೆ ಹೋಗಬೇಡ. ನ ಖಲಾಯ, ದುಷ್ಟರಿಗೆ ಹೇಳಬೇಡ. ಸ್ತಬ್ಧಾಯ, ಅಹಂಕಾರಿಗಳಿಗೆ ಹೇಳಬೇಡ. ಭಿನ್ನಾಯ, ಯಾರು ನನ್ನ ಬಗ್ಗೆ ಗೌರವ ಇಲ್ಲ, ನನ್ನನ್ನು ಕಪಿಲ ಇವನು ದೇವರೇ ಅಲ್ಲ ಅಂತ ಅನ್ನೋರಿದ್ದಾರೆ, ಅಂಥವರಿಗೆ ಹೇಳಬೇಡ. ಧರ್ಮಧ್ವಜಾಯ, ಧರ್ಮಧ್ವಜರಿಗೆ ಹೇಳಬೇಡ. ಧರ್ಮಧ್ವಜ ಅಂದರೆ ಧ್ವಜ ಮಾತ್ರ ಧರ್ಮದ್ದು, ಒಳಗೆಲ್ಲ ಕೆಟ್ಟ ಕೆಲಸನೇ. ಧ್ವಜ ಮಾತ್ರ ಧರ್ಮದ್ದು, ಮನೆಯೊಳಗೆಲ್ಲ ಕೆಟ್ಟ ಕೆಲಸ. ಇಂಥವರಿಗೆ ಯಾರೋ ಇವ್ರಿಗೆ ಧರ್ಮಧ್ವಜ ಅಂತಾರೆ, ಅಂಥವರಿಗೆ ಉಪದೇಶವನ್ನು ಮಾಡಬೇಡ.
ಯಯಿದಂ ಶೃಣುಯಾದಂಬ ಶ್ರದ್ಧೆಯ ಪುರುಷ ಸಕೃತ ಯೋವಾಭಿದತ್ತೆ ಮಚ್ಚಿತ್ತಃ ಸಹ್ಯೇತಿ ಪದವಿಂ ಮಮ. ಯಾರು ಇದನ್ನು ಶ್ರದ್ಧೆಯಿಂದ ಕೇಳ್ತಾರೋ ಅವರಿಗೆ ನನ್ನಲ್ಲಿ ವಿಶೇಷವಾದ ಭಕ್ತಿ ಬರ್ತದೆ ಎಂಬುದಾಗಿ ಉಪದೇಶವನ್ನು ಮಾಡಿದಾಗ ಬಹಳ ಸಂತೋಷ ಆಗಿದೆ. ಸಾಕ್ಷಾತ್ ಭಗವಂತನ ಮುಖದಿಂದ ತತ್ವವನ್ನು ಕೇಳಿದರೆ ಏನು ಆನಂದ ಆಗಿರಲಿಕ್ಕಿಲ್ಲ. ಆನಂದ ಆಗಿದೆ. ನಮಸ್ಕಾರವನ್ನು ಮಾಡ್ತಾಳೆ. ಒಂದಂತಾಳೆ, ಇಡೀ ಜಗತ್ತನ್ನು ಹೊಟ್ಟೆಯಲ್ಲಿ ಇಟ್ಟುಕೊಂಡ ನೀನು ನನ್ನ ಹೊಟ್ಟೆಯಲ್ಲಿ ಹೆಂಗಿದ್ಯೋ ಅದೇ ನನಗೆ ಆಶ್ಚರ್ಯ. ಏನು ನಿನ್ನ ಇಡೀ ಜಗತ್ತೆಲ್ಲ ನಿನ್ನ ಹೊಟ್ಟೆಯಲ್ಲಿದೆ, ಅಂಥವನು ನೀನು ನನ್ನ ಹೊಟ್ಟೆಯಲ್ಲಿ ಬಂದಲ್ಲ, ಅದೇ ನನ್ನ ಮೇಲೆ ಅನುಗ್ರಹ. ಸ್ವತೇಜಸ ಧ್ವಸ್ತಗುಣ ಪ್ರವಾಹಂ ವಂದೇ ವಿಷ್ಣುಂ ಕಪಿಲಂ ವೇದ ಗರ್ಭಂ. ಅಂತಹ ಕಪಿಲ ರೂಪಿಯಾದ ನಿನಗೆ ನಮಸ್ಕಾರ ಅಂತ ಹೇಳಿದಾಗ ಕಪಿಲ ಅನುಗ್ರಹವನ್ನು ಮಾಡ್ತಾನೆ. ಸರಿ, ನಾನು ಹೋಗಿ ಬರ್ತೇನೆ ಅಂತ ಕಪಿಲನು ಕೂಡ ತಾಯಿಗೆ ಹೇಳಿ ಕಪಿಲ ಆ ಕಡೆಗೆ ಹೊರಡ್ತಾನೆ. ಈ ಕಡೆಗೆ ಇವಳು ಮಗ ಉಪದೇಶ ಮಾಡಿದ, ಕಪಿಲ ಉಪದೇಶ ಮಾಡಿದ ತತ್ವಗಳನ್ನೆಲ್ಲ ಸ್ಮರಣೆ ಮಾಡ್ತಾ ಭಾಗವತ ಹೇಳುತ್ತೆ, ಕರ್ದಮ ಪ್ರಜಾಪತಿಗಳು ಹೋಗಬೇಕಾದ್ರೆ ಯಾವುದನ್ನು ಮಾಯ ಮಾಡಿರಲಿಲ್ಲ. ಆ ಎಲ್ಲ ಬಂಗಾರದ ಮನೆಗಳು ಏನೇನಿತ್ತೋ ಎಲ್ಲವೂ ಹಾಗೇ ಇತ್ತಂತೆ, ಎಲ್ಲವೂ ಹಾಗೇ ಇತ್ತು. ಅಷ್ಟೆಲ್ಲ ಭೋಗ ಸಾಮಗ್ರಿಗಳು ಎದುರಿಗೆ ಇದ್ದರೂ ಕೂಡ ಕಿಂಚಿತ್ ಕೃತ್ಯ ಅದನ್ನು ನೋಡಲೇ ಇಲ್ವಂತೆ. ಅಂತ ಹೇಳಿ ಅದನ್ನು ಹಾಗೇ ತ್ಯಾಗವನ್ನು ಮಾಡಿ ಭಗವಂತ ಉಪದೇಶ ಮಾಡಿದ ಮಾರ್ಗದಲ್ಲಿ ಧ್ಯಾನವನ್ನು ಮಾಡಿ ಉತ್ತಮವಾದ ಲೋಕಕ್ಕೆ ಹೋಗಿದ್ದಾಳೆ. ಅವಳ ದೇಹವೇ ಅಲ್ಲಿ ನದಿಯಾಗಿ ಹರಿದಿದೆ. ಅದೇ ಸರಸ್ವತಿ ನದಿ, ಸಿದ್ಧಿದ ಎಂಬಂತಹ ನದಿಯಾಗಿ ಹರಿದಿದೆ ಎಂಬುದಾಗಿ ತಿಳಿಸ್ತಾರೆ. ಯಯಿದಂ ಅನುಶೃಣೋತಿ ಯೋಭಿಧತ್ತೆ ಕಪಿಲ ಮುನೇರ್ಮತಮಾತ್ಮಯೋಗ ಗುಹ್ಯಂ ಭಗವತಿ ಕೃತಧೀಹಿ ಸುಪರ್ಣಕೇತೌ ಉಪಲಭತೆ ಭಗವತ್ಪದಾರವಿಂದಂ. ಯಾರು ಈ ಕಪಿಲ ಋಷಿಗಳು ತಮ್ಮ ತಾಯಿಗೆ ಉಪದೇಶ ಮಾಡಿದ ಈ ತತ್ವವನ್ನು ಕೇಳ್ತಾರೋ ಅವರು ನಿಶ್ಚಿತವಾಗಿಯೂ ಭಗವಂತನ ಪಾದಾರವಿಂದವನ್ನೇ ಹೊಂದುತ್ತಾರೆ. ಆ ಪಾದಾರವಿಂದವನ್ನು ಹೊಂದುವುದಕ್ಕೆ ನಾವಂತೂ ಈಗ ಭಗವಂತನ ಪಾದಾರವಿಂದ ಹೊಂದೋರಲ್ಲ, ಆದರೆ ಆ ಭಗವಂತನ ಪಾದಾರವಿಂದ ಹೊಂದೋದಕ್ಕೆ ಏನೆಲ್ಲ ಮೊದಲ ಸ್ಟೆಪ್ಗಳಿದೆ, ಅದು ಅಪರೋಕ್ಷ ಜ್ಞಾನ, ಅದಕ್ಕೆ ಬೇಕಾಗುವ ಶ್ರವಣ ಮನನಗಳು, ಅದಕ್ಕೆ ಬೇಕಾಗುವ ಉಪಾಸನೆ, ಅದಕ್ಕೆ ಬೇಕಾಗುವ ಭಕ್ತಿ, ಅದಕ್ಕೆ ಬೇಕಾಗುವ ವ್ರತನಿಯಮಗಳು, ಅದಕ್ಕೆ ಬೇಕಾಗುವ ಸಜ್ಜನರ ಸಂಘ, ಅದಕ್ಕೆ ಬೇಕಾಗುವ ತೀರ್ಥಯಾತ್ರೆ, ಏನೆಲ್ಲ ಇದೆಯೋ ಅದೆಲ್ಲವನ್ನೂ ಭಗವಂತ ನಮಗೆ ಕರುಣಿಸ್ತಾನೆ ಎಂಬುದಾಗಿ ಮೂರನೆಯ ಸ್ಕಂಧವನ್ನು ಮುಗಿಸ್ತಾರೆ. ಶ್ರೀಕೃಷ್ಣಾರ್ಪಣಮಸ್ತು. ನಾಹಂಕರ್ತ ಹರಿಃಕರ್ತ ತತ್ಪೂಜಾ ಕರ್ಮಚಾಖಿಲಂ ತಥಾಪಿ ಮತ್ಕೃತ ಪೂಜಾ ತ್ವತ್ಪ್ರಸಾದೇನ ನಾನ್ಯಥ ತದ್ಭಕ್ತಿಸ್ತತ್ಫಲಂ ಮಹ್ಯಂ ತ್ವತ್ಪ್ರಸಾದ ಪುನಃ ಪುನಃ ಕರ್ಮನ್ಯಾಸೋ ಹರಾವೇವಂ ವಿಷ್ಣೋಸ್ತೃಪ್ತಿಕರಃ ಸದಾ ಇದಂ ಜ್ಞಾನಂ ಹರೇಃ ಪೂಜಾ ಹರೇರೇವ ಉದಿತಂ ಸದಾ ಹರ್ಯಧೀನಂಚ ಸರ್ವತ್ರ ಇತ್ಯೇವಂ ನ್ಯಾಸೌ ಹರೌ ಸ್ಮೃತಃ.